ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಆಗಸ್ಟ್ ತಿಂಗಳ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ನ ತಗೊಂಡ್ರೋಣ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ಆಗಿರ್ಬೋದು, ಓಕೆ, ಸ್ಮೈಲ್ ಸ್ಕೀಮ್ ಅಂತ, ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ನೀತಿ ಆಯೋಗದ ರಿಪೋರ್ಟು, ಓಕೆ, ಒಂದಷ್ಟು ಸುದರ್ಶನ್ ಚಕ್ರ, ಮಿಷನ್ ಸುದರ್ಶನ್ ಚಕ್ರ ಅಂದ್ರೇನು ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ನಾವು ಮಾಡಿರ್ತಕ್ಕಂಥ ಎಲ್ಲ ವೀಕ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇಲಿಸ್ಟ್ ಅಲ್ಲಿ ಇದೆ, ಲಿಂಕ್ ಕೊಟ್ಟಿರ್ತೀನಿ. ಮಂತ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಇವೆಲ್ಲ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಅಲ್ಲಿಂದ ಕೂಡ ತಾವು ರಿವಿಷನ್ಸ್ ಮಾಡ್ಕೋಬಹುದು. ಫೈನ್. ಸೊ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳು ನಾನಿಲ್ಲಿ ಪ್ರಶ್ನೋತ್ತರ ಮುಖಾಂತರ ತಗೋತೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫೈನ್ ಸರ್. 2024 ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕ, ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್, ಓಕೆ, ರಿಲೀಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ನೀತಿ ಆಯೋಗ ಬಿಡುಗಡೆ ಮಾಡುತ್ತಾರೆ. ದಿಸ್ ಇಸ್ ರೈಟ್ ರಾಂಗ್, ದಿಸ್ ಇಸ್ ರಾಂಗ್. ನೀತಿ ಆಯೋಗ ಬಿಡುಗಡೆ ಮಾಡಲ್ಲ ಇದನ್ನ. ಓಕೆ, ನೆಕ್ಸ್ಟ್, ಸೂಚ್ಯಾಂಕದ ಫ್ರಂಟ್ ರನ್ನರ್ಗಳ ವಿಭಾಗದಲ್ಲಿ ಮಹಾರಾಷ್ಟ್ರ ಭಾರತದಲ್ಲಿ ಪ್ರದರ್ಶನ ನೀಡಿದೆ. ಎಸ್, ದಿಸ್ ಇಸ್ ಕರೆಕ್ಟ್. 2023-24 ಹಣಕಾಸು ವರ್ಷದಲ್ಲಿ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಅಂದ್ರೆ ನಮ್ಮ ಯೂನಿಯನ್ ಟೆರಿಟರಿ ಅಂಡ್ ಸ್ಟೇಟ್ಸ್ ಎಲ್ಲ ಸೇರಿ ಒಟ್ಟು 36 ರಾಜ್ಯಗಳನ್ನ ಸಮೀಕ್ಷೆ ಮಾಡಿ ಇಂಧನ ದಕ್ಷತೆಯ ಆ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಸೊ ಕೇವಲ 2 ಇಸ್ ದ ರೈಟ್ ಆನ್ಸರ್. ಯಾವುದು ಸರ್? ಆಪ್ಷನ್ 2 and 3. 1 ಇಸ್ ರಾಂಗ್. ಯಾಕೆ? ಇದನ್ನ ನೀತಿ ಆಯೋಗ ಬಿಡುಗಡೆ ಮಾಡಿಲ್ಲ. ಇದನ್ನ ಬಿಡುಗಡೆ ಮಾಡಿದ್ದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಕರಿತೀವಿ, ಬಿಇಇ ಅಂತ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ಓಕೆ, ವಿತ್ ಅಲಯನ್ಸ್ ಫಾರ್ ಎನರ್ಜಿ ಎಫಿಷಿಯಂಟ್ ಎಕಾನಮಿ ಅಂತ. ಓಕೆ, ಬಿಇಇ ತಿಳ್ಕೊಳ್ಳಿ ಸಾಕು. ನೋಡಿ ಏನಪ್ಪ, ನೋಡಿ ಇಲ್ಲೇ ಹೇಳಿದೆ, ಇಂಧನ ದಕ್ಷತೆ ಸೂಚ್ಯಂಕ ಅಂದ್ರೆ ಏನರ್ಥ? ಯಾವ ರಾಜ್ಯದಲ್ಲಿ ದಕ್ಷವಾಗಿ ಇಂಧನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಒಂದು ರೇಟೆಡ್ ಎನರ್ಜಿ ರೇಟೆಡ್ ಇರ್ತಕ್ಕಂಥ, ಅಂದ್ರೆ ಎನರ್ಜಿ ನ ಕನ್ಸಂಪ್ಷನ್ ಕಮ್ಮಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಗ್ರೀನ್ ಎನರ್ಜಿ ಅಂತ ಏನ್ ಕರಿತೀವಿ ಅದನ್ನ ಯೂಸ್ ಮಾಡೋದಾಗಿರ್ಬೋದು. ಓಕೆ, ಅಂದ್ರೆ ಈಗ ಗ್ರೀನ್ ಬಿಲ್ಡಿಂಗ್ಸ್ ಅಂತ ಕರಿತೀವಿ, ಅಥವಾ ಎನರ್ಜಿ ಎಫಿಷಿಯನ್ಸಿ ಬಿಲ್ಡಿಂಗ್ಸ್ ಅಂತ ಕರಿತೀವಿ, ಸಸ್ಟೈನಬಲ್ ಬಿಲ್ಡಿಂಗ್ಸ್ ಅಂತ ಕರಿತೀವಿ. ಅದೇ ರೀತಿ ಅಗ್ರಿಕಲ್ಚರ್ ಆಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ. ಸೊ ಯಾವ ರಾಜ್ಯ ಈ ತರ ಅಡಾಪ್ಟ್ ಮಾಡ್ಕೊಂಡಿದೆ, ಎಲ್ಲಿ ಅತ್ಯಂತ ಹೆಚ್ಚಿದೆ, ಅದ್ರ ಮೇಲೆ ರ್ಯಾಂಕ್ ಕೊಡ್ತಾ ಹೋಗ್ತಾರೆ ಪರ್ಸೆಂಟೇಜ್ ಆಧಾರದ ಮೇಲೆ. ಇಲ್ಲಿ 4 ಕ್ಯಾಟಗರಿ ಮಾಡ್ತಾರೆ. ಫ್ರಂಟ್ ರನ್ನರ್ ಅಂದ್ರೆ 60% ಜಾಸ್ತಿ ಸ್ಕೋರ್ ಇದ್ರೆ ಅವ್ರದ್ದು, ಅಚೀವರ್ಸ್, ಕಂಟೆಂಡರ್ಸ್, ಆಸ್ಪಿರೆಂಟ್ಸ್ ಅಂತ ಹೇಳಿ 4 ಕ್ಯಾಟಗರಿ ಮಾಡ್ತಾರೆ. ಅದೇ ಮಹಾರಾಷ್ಟ್ರ ಆಗಿರ್ಬೋದು, ಅಸ್ಸಾಂ, ಆಂಧ್ರ, ಇವೆಲ್ಲ ನಮಗೆ ಫ್ರಂಟ್ ರನ್ನರ್ಸ್ ಅಲ್ಲಿ ಬರ್ತಾರೆ. ಓಕೆ, ಸೊ ಇಲ್ಲಿ ಟಾಪ್ ನೋಡೋದಾದ್ರೆ ಮಹಾರಾಷ್ಟ್ರ, ಆಂಧ್ರ ಸೆಕೆಂಡು, ಅಸ್ಸಾಂ, ತ್ರಿಪುರ ಬಂದಿದೆ. ಇಲ್ಲಿ ಗ್ರೇಟರ್ ದನ್ 15 MTOE ಅಂತ, ಮಿಲಿಯನ್ ಟನ್ಸ್ ಆಫ್ ಆಯಿಲ್ ಒಂದು ಏನಿದೆ, ಮಿಲಿಯನ್ ಟನ್ಸ್ ಆಫ್ ಆಯಿಲ್, ಆ ಒಂದು ಆಧಾರದ ಮೇಲೆ ಇದನ್ನ ನಾವು ಕಂಪೇರ್ ಮಾಡಬಹುದು ಅಂತ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದು. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಯಾವುದು ಟಾಪ್ ಪರ್ಫಾರ್ಮರ್ಸ್ ಸ್ಟೇಟ್ಸ್ ನೋಡ್ಕೊಳ್ಳಿ. ಇಲ್ಲಿ 66 ಇಂಡಿಕೇಟರ್ಸ್ ನ ಯೂಸ್ ಮಾಡಿಕೊಂಡು ಆ ಜಿಲ್ಲೆಗಳಲ್ಲಿ ಅವ್ರ ಬಿಲ್ಡಿಂಗ್, ಎನರ್ಜಿ ಎಫಿಷಿಯನ್ಸಿ ಬಿಲ್ಡಿಂಗ್ ಇದೆಯಾ, ಓಕೆ, ಇಕ್ವಿಪ್ಮೆಂಟ್ಸ್ಗಳು, ಈಗ ನಾವು 4 ಸ್ಟಾರ್ ರೇಟಿಂಗ್ AC ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಫ್ಯಾನ್ ಹೇಳ್ತೀವಲ್ಲ, ಹಂಗೆ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಆಗಿರ್ಬೋದು, ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದು ಇಂಡಸ್ಟ್ರಿ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಮುನ್ಸಿಪಲ್ ಸರ್ವಿಸ್, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು. ಸೊ ಎಲ್ಲದರಲ್ಲೂ ಕೂಡ ಇದು ಒಂದು 6ನೇ ಎಡಿಷನ್, ಓಕೆ, 6th ಎಡಿಷನ್ಸ್ ಒಂದು ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ 2024 ಬಿಡುಗಡೆ ಆಗಿರೋದು. ಓಕೆ, 25ರಲ್ಲಿ ಬಿಡುಗಡೆ ಆಗಿದೆ, ಲಾಸ್ಟ್ ಇಯರ್ದು. ನೋಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಏನ್ ಬೇಕಾಗಿರೋದಿಲ್ಲಿ ನಾನು ಈಗ ಸಮ್ಮರಿ ಮಾಡಿ ಹೇಳ್ತೀನಿ. ಏನ್ ಬೇಕಾಗಿರೋದು, ಇದನ್ನ ಯಾರು ಬಿಡುಗಡೆ ಮಾಡಿದ್ರು? ಬಿಇ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಅದರಲ್ಲಿ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಯಾವುದು? ಟಾಪ್ 4 ಮಹಾರಾಷ್ಟ್ರ, ಆಂಧ್ರ, ಅಸ್ಸಾಂ, ತ್ರಿಪುರ. ಫೈನ್ ಸರ್. ಇದು ಏನಕ್ಕೋಸ್ಕರ ಬಿಡುಗಡೆ ಮಾಡ್ತಾರೆ, ವಾಟ್ ಈಸ್ ದ ಪರ್ಪಸ್ ಗೊತ್ತಿರಬೇಕು. ಇದು 6ನೇ ಎಡಿಷನ್, 6th ಎಡಿಷನ್ ಇದು. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಬರ್ತೇನೆ. ಭಾರತದಲ್ಲಿ ಹತ್ತಿ ಕೃಷಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಇದು ಯಾಕೆ ಸುದ್ದಿಯಲ್ಲಿತ್ತು? ಹತ್ತಿ ಕೃಷಿ ಯಾಕೆ ತಗೊಂಡೆ, ಇದೇನಪ್ಪ ಕರೆಂಟ್ ಅಫೇರ್ ಅಂತ ನೋಡಿ. 11% ಇಂಪೋರ್ಟ್ ಡ್ಯೂಟಿ ಹತ್ತಿ ಮೇಲೆ ಏನಿತ್ತು ಡ್ಯೂಟಿ, ಓಕೆ, ಅಂದ್ರೆ ಟ್ಯಾಕ್ಸ್ ಏನಿತ್ತು, ಇಂಪೋರ್ಟ್ ಮಾಡೋದು, ಆಮದು ಮಾಡ್ಕೊಳ್ಳೋದ್ರದ್ದು, ಅದನ್ನ ಸರ್ಕಾರ ಈಗ ಅದನ್ನ ಸ್ಥಗಿತ ಮಾಡಿದೆ. ಅಂದ್ರೇನು, ನಾವು ಇಂಪೋರ್ಟ್ ಮಾಡ್ಕೋಬಹುದು. ಏನ್ ಸರ್ ಇದು USA ಎದುರ್ಕೊಂಡು ಮಾಡ್ತಾ ಅಂತ ಕೇಳ್ಬೋದು. USA ಎದುರ್ಕೊಂಡು ಅನ್ನೋಕ್ಕಿಂತ ಬೇರೆ ಬೇರೆ ಕಾರಣಗಳಿದೆ, ಡಿಸ್ಕಸ್ ಮಾಡೋಣ. USA ಅಗ್ರಿಕಲ್ಚರ್ ತನ್ನ ಪ್ರಾಡಕ್ಟ್ಗಳನ್ನ ಭಾರತದ ಮೇಲೆ ಇಂಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತು, ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ, ಮತ್ತೆ ಹಾಲಿನ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ. ನಾವು ಇಲ್ಲ ಅಂತ ಹೇಳಿದ್ವಿ. ಸೊ ಅದನ್ನ ಆಗಲ್ಲ ಅಂತ ಹೇಳಿದ್ವಿ. ಹಾಗೆ ಹತ್ತಿಗೆ ಯಾಕೆ ಹಂಗಾರೆ ಮಾಡಿದ್ರು ಅಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹತ್ತಿ ಯಾಕೆ ಮಾಡಿದ್ರು ಅದನ್ನ ತಿಳ್ಕೊಳ್ಳೋಣ.
ಎಷ್ಟು ಪರ್ಸೆಂಟ್ ಏನೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹತ್ತಿ ಅಂದ ತಕ್ಷಣ ಹತ್ತಿ ಬಗ್ಗೆ ಒಂದಿಷ್ಟು ಪ್ರಮುಖವಾಗಿ ಗೊತ್ತಿರಬೇಕು. ಹತ್ತಿ ಬೆಳೆಯಲು ಹೆಚ್ಚಿನ ತಾಪಮಾನ, ಕಡಿಮೆ ಮಳೆ, ಸುಮಾರು 210 ಹಿಮ ಮುಕ್ತ ದಿನಗಳು ಮತ್ತು ಪ್ರಕಾಶಮಾನ ಸೂರ್ಯನ ಬೆಳಕು ಬೇಕಾಗುತ್ತದೆ. ಎಸ್, ಕರೆಕ್ಟ್ ಅಲ್ವಾ ಇದು? ಎಸ್ ಸರ್. ಯಾಕಂದ್ರೆ ಹತ್ತಿ ಮಳೆಯಲ್ಲಿ ಬಂದ್ರೆ ಹತ್ತಿ ನಿಮ್ಗೆ ಗೊತ್ತಿದೆ, ಹತ್ತಿ ಮಳೆ ಇರಬಾರ್ದು, ಹಿಮ ಮುಕ್ತವಾಗಿರ್ಬೇಕು, ಅವಾಗ ಅದು ಕೆಡಲ್ಲ ಅದು ಅಲ್ವಾ. ವಾಣಿಜ್ಯವಾಗಿ ಬೆಳೆಸಲಾದ 4 ಜಾತಿ ಹತ್ತಿಗಳು ಬೆಳೆಯುವ ವಿಶ್ವದ ಏಕೈಕ ದೇಶ ಭಾರತ. ಹೌದು, ಕರೆಕ್ಟ್. ಇದು ಕೂಡ ಹತ್ತಿಯು ಲವಣಾಂಶ ಮತ್ತು ನೀರು ನಿಲ್ಲುವ ಪರಿಸ್ಥಿತಿಗೆ ಹೆಚ್ಚು ಸಹಿಷ್ಣುವಾಗಿದೆ. ನೀರು ನಿಲ್ಲುವ ಅಲ್ಲ, ನೀರು ಹಿಂಗೋಗ್ಬೇಕು, ಲಾಗಿಂಗ್ ಆಗಬೇಕು, ವಾಟರ್ ಲಾಗಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ನಿಂತ್ಕೋಬಾರ್ದು, ಅದು ಹೋಗ್ಬೇಕು. ನಿಮ್ಗೆ ಗೊತ್ತಿದೆ ಕಪ್ಪು ಮಣ್ಣಲ್ಲಿ ಬೆಳೆದ, ಕಪ್ಪು ಮಣ್ಣು ಹೆಂಗಿರುತ್ತೆ? ಹಿಂಗ ಒಳಗಡೆ ಹೋಗಿರುತ್ತೆ, ಮೇಲ್ಗಡೆ ನಿಂತಿರಲ್ಲ ಅಲ್ವಾ ಸರ್. ಸೊ ದಿಸ್ ಆಪ್ಷನ್ ಇಸ್ ರಾಂಗ್. ಸೊ ಕೇವಲ 2 ಇಸ್ ದ ರೈಟ್ ಆನ್ಸರ್, 1 and 2. ಯಾಕೆ ಕರೆಂಟ್, ಏನಕ್ಕೆ ಈ ಕ್ವಶನ್ ತಗೊಂಡೆ? ಬಿಕಾಸ್ ಆಫ್ ಕರೆಂಟ್ ಅಫೇರ್ಸ್. ಏನ್ ಕರೆಂಟ್ ಅಫೇರ್ಸ್? ಇಂಪೋರ್ಟ್ ಡ್ಯೂಟಿನ ಕಾಟನ್ ಮೇಲೆ ಫಸ್ಟ್ ಇದನ್ನ ಈಗ ಒಂದು 15 days ಮುಂಚೆ ನೋಡೋದಾದ್ರೆ ಸೆಪ್ಟೆಂಬರ್ ತನಕ ಮಾತ್ರ ಇತ್ತು. ಈಗ ಅದನ್ನ 2025 ಡಿಸೆಂಬರ್ ತನಕ ಎಕ್ಸ್ಟೆಂಡ್ ಮಾಡಿದೆ ಸರ್ಕಾರ. ಇಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. 11% ಡ್ಯೂಟಿ ಟೋಟಲ್ ಓವರ್ ಆಲ್, ಅದರಲ್ಲಿ 5% ಬೇಸಿಕ್ ಕಸ್ಟಮ್ ಡ್ಯೂಟಿ ಇದೆ, 5% ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೆಸ್ ಅಂತ ಏನೋ ಇದ್ದಿದ್ದು, ಆ 11% ನಾವು ಝೀರೋ ಮಾಡಿದೀವಿ. ಯಾಕೆ ಇದು ಇಂಪಾರ್ಟೆಂಟ್ ನೋಡಿ? ಇವಾಗ ಆಲ್ರೆಡಿ 50% USA 50% ಅಲ್ವಾ, USA 50% ಹಾಕಿದೆ. 1 second, 50% ಅಷ್ಟು ಟಾರಿಫ್ ಈಗ ಹಾಕಿದೆ ಅಲ್ವಾ USA ಭಾರತದ ಮೇಲೆ ಅಲ್ವಾ. ಟೋಟಲಿ 25 + 25. ಇವಾಗ ನಮ್ಮ ಪ್ರಾಡಕ್ಟು ಅಮೆರಿಕದಲ್ಲಿ ಎಸ್ಪೆಷಲಿ ನಾವು ಕ್ಲಾತ್ಸ್ ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಅದು ರೆಡಿ ಕ್ಲಾತ್ಸ್ ನ. ಓಕೆ, ರೆಡಿ ಆಗಿರ್ತಕ್ಕಂಥದ್ದು, ರೆಡಿ ಗಾರ್ಮೆಂಟ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಇದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಈಗ ರೇಟ್ ಜಾಸ್ತಿ ಆಯ್ತು. ನಮ್ಮಲ್ಲಿ ಬೆಳಿತೀವಿ ಸರ್, ಬೆಳಿತೀವಿ ಅಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲಿನ ಬೆಳೆಗಾರರಿಗೆ, ಸ್ಥಳೀಯವಾಗಿ ಬೆಳೆಗಾರರಿಗೆ ತೊಂದರೆ ಆಗುತ್ತೆ ಈ ಒಂದು ಸ್ವಲ್ಪ ಟೈಮ್ ಪೀರಿಯಡ್. ಅದಕ್ಕೆ ಇದನ್ನ 2021 ಡಿಸೆಂಬರ್ಗೆ ಮಾಡಿರೋದು ಅಷ್ಟೇ, 25 ಡಿಸೆಂಬರ್ ತನಕ. ಆಮೇಲೆ ಎಕ್ಸ್ಟೆಂಡ್ ಮಾಡ್ತಿರೋದು ಗೊತ್ತಿಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ಇಲ್ಲಿನ ಬೆಳೆಗಾರರಿಗೆ ತೊಂದರೆ ಆಗುತ್ತೆ. ಬಟ್ ಆಮದು ಮಾಡ್ಕೊಳ್ಳೋದ್ರಿಂದ ನಮಗೆ USA ಅಲ್ಲ, ಪಕ್ಕದಲ್ಲಿ ನಮ್ಮ ಬಾಂಗ್ಲಾದೇಶ ಇದೆ, ಚೈನಾ. ಸೊ ಆಮದು ಮಾಡ್ಕೊಂಡು ನಮ್ಗೆ ಇನ್ನು ಕಮ್ಮಿ, ನಮ್ ಬೆಳೆದಕ್ಕೆ ಏನ್ ಖರ್ಚಾಗ್ತದೆ ಕಮ್ಮಿ ಸಿಗುತ್ತೆ. ನಮ್ಗಿನ್ನು ಕಮ್ಮಿ ಸಿಕ್ಕಾಗ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ರೇಟ್ಸ್ ಕಮ್ಮಿ ಆಗುತ್ತೆ. ಆಗ ಎಕ್ಸ್ಪೋರ್ಟ್ ಮಾಡಿದಾಗ ನಾವು ಅಲ್ಲಿ ಜಾಸ್ತಿ ಟಾರಿಫ್ ಹಾಕಿದ್ರು, USA ಜಾಸ್ತಿ ಟಾರಿಫ್ ಇದ್ರು ಕೂಡ ರೇಟ್ ಏನಾಗಿದೆ, ಪ್ರೊಡಕ್ಷನ್ ರೇಟ್, ಇಂಪೋರ್ಟ್ ರೇಟ್ ಕಮ್ಮಿ ಇರೋದ್ರಿಂದ ನಾವು ಕಮ್ಮಿ ಸೇಲ್ ಮಾಡ್ಬೋದು. ಆಗ ನಾವು ಈಗೇನ್ ಸೇಲ್ ಮಾಡ್ತೀವಿ ಹೆಚ್ಚು ಕಮ್ಮಿ ಅಷ್ಟೇ ಸಿಗುತ್ತೆ. ಟಾರಿಫ್ ಜಾಸ್ತಿ ಆಗಿದ್ರು ಕೂಡ USAಗೆ, ಆಗ ಎಕ್ಸ್ಪೋರ್ಟ್ ನಮ್ದು ಜಾಸ್ತಿ ಆಗುತ್ತೆ. ಈ ಒಂದು ಉದ್ದೇಶದಿಂದ ಇದನ್ನು ಟ್ರಯಲ್ ಬೇಸಿಸ್ ಮೇಲೆ ಮಾಡಕ್ಕೆ ಮಾಡಿದ್ದಾರೆ ಅಂತ ಅನ್ಕೋತೀನಿ ನಾನು. ಇನ್ನು ಭಾರತದಲ್ಲಿ ನಾವು ಪ್ರಮುಖವಾಗಿ ಎಲ್ಲಾ ರೀತಿಯಾದ ಒಂದು ಗೋಸಿಪಮ್, ಅರ್ಬೋರಿಯಂ, ಹರ್ಬಸಿಯಂ, ಹಿರ್ಸ್ಟುರಮ್ ಅಂಡ್ ಬಾರ್ಬೆಡೆನ್ಸ್ ಅಂತಕ್ಕಂಥ 4 ರೀತಿಯ ಜಾತಿಯ ತಳಿಗಳನ್ನ ಭಾರತದಲ್ಲೇ ಕೂಡ ಬೆಳಿತೀವಿ. ಸೊ ಹಾಗಾಗಿ ಇದನ್ನು ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಎಕನಾಮಿ ಅಂಡ್ರಲ್ಲಿ ಕೇಳ್ತಾನೆ ಈ ತರ ಕ್ವಶನ್ಸ್ಗಳನ್ನ. ನೆಕ್ಸ್ಟ್ ಬರ್ತೀನಿ ದಾಲ್ ಸರೋವರದ ಬಗ್ಗೆ. ಯಾಕೆ ದಾಲ್ ಸರೋವರಲ್ಲಿ ಇಂಪಾರ್ಟೆಂಟ್ ಅದೇ ಅಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಎಲ್ಲಿ ನಡೀತಾ ಇದೆ? ದಾಲ್ ಲೇಕ್ ಅಲ್ಲಿ ನಡೀತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಅಲ್ವಾ. ಇದನ್ನ ಕೇಳಲೇಬೇಕು ಅಂತೇನಿಲ್ಲ. ಈಗ ದಾಲ್ ಲೇಕ್ ಬಗ್ಗೆ ಕೇಳ್ಬೋದು. ದಾಲ್ ಲೇಕ್ ಎಲ್ಲಿದೆ? ಇದು ಯಾವ ಪರ್ವತ ಶ್ರೇಣಿಯ ತಪ್ಪಲಲ್ಲಿದೆ? ನೋಡಿ, ಇದು ಶ್ರೀನಗರದಲ್ಲಿ ಜಬರ್ವಾನ್ ಪರ್ವತ ಶ್ರೇಣಿಯ ತಪ್ಪಲಲ್ಲಿದೆ. ಎಸ್, ನಿಮ್ಗೆ ಎಲ್ಲಿ ನಡೀತಾ ಇದೆ ಅಂದ ತಕ್ಷಣ ಆ ಲೇಕ್ ಬಗ್ಗೆ ಗೊತ್ತಿರಬೇಕು. ದಾಲ್ ಲೇಕ್ ಯಾವುದು? ಯಾವ ಲೇಕ್? ದಾಲ್ ಸರೋವರ. ಇಟ್ ಈಸ್ ಎ ಏನೋ ಸಾಲ್ಟ್ ವಾಟರ್, ಫ್ರೆಶ್ ವಾಟರ್? ಕಮೆಂಟ್ ಮಾಡಿ ನೋಡೋಣ. ಇಲ್ಲೇ ಇದೆ ನೋಡಿ, ಇದು ಸಿಹಿ ನೀರಿನ ಸರೋವರ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇದು ಪ್ರಾಥಮಿಕವಾಗಿ ಝೀಲಂ ನದಿಯಿಂದ ತನ್ನ ಒಳಹರಿವನ್ನು ಪಡೆಯುತ್ತದೆ. ದಿಸ್ ಈಸ್ ಆಕ್ಚುಲಿ ರಾಂಗ್. ಈ ದಾಲ್ ಲೇಕ್ ಜೀಲಂ ನದಿಯಿಂದ ಬರಲ್ಲ. ಈ ಲೇಕ್ ಇಂದ ಹೊರಹರಿವು ಏನಾಗುತ್ತೆ, ಇದು ಜೀಲಂಗೆ ಹೋಗುತ್ತೆ. ಈ ಲೇಕ್ ನ ಹರಿವು ಇದು ಜೀಲಂ ರಿವರ್ಗೆ ಹೋಗುತ್ತೆ. ಹಾಗಾಗಿ ಆಪ್ಷನ್ 3 ತಪ್ಪು. ಕೇವಲ 2 ಮಾತ್ರ ಸರಿ. ಯಾವುದು? 1 and 2. ಇದು ಸಿಹಿ ನೀರಿನ ಸರೋವರ. ಇದು ದಾಲ್ ಲೇಕ್ ಬಗ್ಗೆ. ದಾಲ್ ಲೇಕ್ ಏನು ಸರ್? ಜಬರ್ವಾನ್ ಮೌಂಟೇನ್ ಫಾರ್ಮಿಂಗ್ ಇಟ್ಸ್ ಬ್ಯಾಕ್ ಡ್ರಾಪ್ ಅಲ್ಲಿ ಬರ್ತಕ್ಕಂಥದ್ದು. ಜವಲ್ ಆಫ್ ಶ್ರೀನಗರ್ ಅಂತ ಕರಿತೀವಿ, ಅದರ ಆಭರಣ ಅಂತ ಕರಿತೀವಿ. ಫ್ರೆಶ್ ವಾಟರ್ ಅರ್ಬನ್ ಲೇಕ್, ಇದು ಸಿಹಿ ನೀರಿನ ಸರೋವರ. ಓಕೆ, ಇದಕ್ಕೆ ನೀರು ತೆಲ್ಬಾಲ್ ನಲ್ಹಾ ಅಂತ ನಾಲೆ ಅಂತ ಕರಿತೀವಲ್ಲ, ಅದೇ ತರ ತೆಲ್ಬಾಲ್ ನಾಲೆಯಿಂದ ಅದಕ್ಕೆ ನೀರು ಸಿಗ್ತಕ್ಕಂಥದ್ದು. ನ್ಯಾಚುರಲ್ ಸ್ಪ್ರಿಂಗ್ ಅದು, ಅದೇ ಒಂದು ಸ್ವಾಭಾವಿಕವಾಗಿ ಬರ್ತಕ್ಕಂಥ ನೀರು. ಅದರಿಂದ ಇದರಿಂದ ಹೊರಗಡೆ ಹೋಗೋದು ನಮಗೆ ಜೀಲಂ ರಿವರ್ಗೆ ಹೋಗುತ್ತೆ. ಇನ್ನು ಇಲ್ಲಿ ಪ್ರಮುಖವಾಗಿ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ನಡೀತು. ಇಟ್ ಈಸ್ ಎ 3 days ಸ್ಪೋರ್ಟ್ಸ್ ನಡೆದಿದೆ. 6 ಸ್ಪೋರ್ಟ್ಸ್ಗಳು: ರೋವಿಂಗ್, ಕ್ಯಾನೋಯಿಂಗ್, ಕಯಾಕಿಂಗ್, ವಾಟರ್ ಸ್ಕೈಯಿಂಗ್, ಶಿಖರ್ ರೇಸ್ ಅಂಡ್ ಡ್ರಾಗನ್ ಬೋಟ್ ರೇಸ್. ಇಷ್ಟು ಟೈಪ್ ಆಫ್ ವಾಟರ್ ಸ್ಪೋರ್ಟ್ಸ್ ಅಲ್ಲಿ ನಡೆಯುತ್ತೆ. ಓಕೆ, ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಕೇಳ್ತಾನೆ ಅಂದ್ರೆ ಖೇಲೋ ಇಂಡಿಯಾ ಅದು ಮಸ್ಕಟ್. ಇಲ್ಲಿ ನೋಡಿ, ದಿಸ್ ಇಸ್ ದ ಮಸ್ಕಟ್. ಓಕೆ, ಈ ಮಸ್ಕಟ್ ಹೆಸರೇನು? ಹಿಮಾಲಯನ್ ಕಿಂಗ್ ಫಿಶರ್ ಅಂತ. ಓಕೆ, ಇದು ಗೊತ್ತಿರಲಿ. ಅಂಡ್ ಟಾಪ್ ಪರ್ಫಾರ್ಮಿಂಗ್ ಜಾಸ್ತಿ ಗೋಲ್ಡ್, ಸಿಲ್ವರ್ ಈ ತರ ತಗೊಂಡು ನೋಡಿದ್ರೆ ಫಸ್ಟ್
ಒಡಿಶಾ, ಕೇರಳ, ಉತ್ತರ ಪ್ರದೇಶ, ಡೆಲ್ಲಿ, ಪಂಜಾಬ್ ಟಾಪ್ 10 ಕೊಟ್ಟಿದ್ದೀನಿ, ನೋಡ್ಕೋಬಹುದು ತಾವು. ಓಕೆ, ಕೇಳುವಂತ ಚಾನ್ಸಸ್ ಇರುತ್ತೆ ಅಥವಾ ಕೇಳದೇ ಇರಬಹುದು. ಬಟ್ ಖೇಲೋ ಇಂಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಿಮ್ಗೆ ಗೊತ್ತಿರಲಿ, 2036 ಇಫ್ ಐ ಆಮ್ ನಾಟ್ ರಾಂಗ್, ಒಲಿಂಪಿಕ್ಸ್ ನ ನಾವು ಮಾಡಬೇಕು, ಒಲಿಂಪಿಕ್ ಮಾಡಬೇಕು ಅಂತ ಅನ್ಕೋತೀವಿ ಭಾರತದಲ್ಲಿ. ಇವನ್ 2034 ಅಲ್ಲ 40 ಅನ್ಕೋತೀನಿ ಅಲ್ವಾ, 2035 30ಕ್ಕೆ ಅನ್ಕೋತೀನಿ ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್ ಮಾಡಿ ಕಾಮೆಂಟ್ ಅಲ್ಲಿ. ನಾವು ಒಂದು ಅಪ್ಲಿಕೇಶನ್ ಹಾಕಿದೀವಿ, ಏನು ಕಾಮನ್ವೆಲ್ತ್ ಗೇಮ್ ನ ನಾವು ಭಾರತದಲ್ಲಿ ಕಂಡಕ್ಟ್ ಮಾಡಬೇಕು ಅಂತ 2030 ಅನ್ಕೋತೀನಿ, ಎಲ್ಲಿ ಅಹಮದಾಬಾದ್ ಅಲ್ಲಿ ಮಾಡಬೇಕು ಅಂತ ಕೂಡ ನಾವು ಅಪ್ಲಿಕೇಶನ್ ಹಾಕಿದೀವಿ. ಓಕೆ, ಸೊ ಹಂಗಾಗಿ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಗೇಮ್ ಸಂಬಂಧಪಟ್ಟಂತೆ. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಕುರಿತು ನೋಡಿ, ನ್ಯಾಷನಲ್ ಸ್ಪೇಸ್ ಡೇ, ಇದು ಸೆಕೆಂಡ್ ಎಡಿಷನ್, ಎರಡನೇ ವರ್ಷ ಆಚರಣೆ ಮಾಡ್ತಾ ಇರೋದು. 2024 ಮೊದಲನೇದು, ಫಸ್ಟ್ ಒನ್. ಓಕೆ, ನಿಮ್ಗೆ ಗೊತ್ತಿದೆ ಚಂದ್ರಯಾನ 3 ಸಕ್ಸಸ್ ಆದ ಒಂದು ಇದನ್ನ ಇಟ್ಕೊಂಡು ನಾವು ಪ್ರಧಾನಮಂತ್ರಿಗಳು ನ್ಯಾಷನಲ್ ಸ್ಪೇಸ್ ಡೇ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇದು ಎರಡನೇ ವರ್ಷ 2025. 2023 ಚಂದ್ರಯಾನ 3 ದಕ್ಷಿಣ ಧ್ರುವದಲ್ಲಿ ನಾವು ಯಶಸ್ವಿಯಾಗಿ ನಡೆದ್ವಿ, ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ್ವಿ. ಹಾಗಾಗಿ ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಯುವಕರನ್ನು ಪ್ರೇರೇಪಿಸಲು ಮತ್ತು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತ ಸರ್ಕಾರ 2024 ಈ ದಿನವನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತು ಅಲ್ವಾ. 2024 ಫಸ್ಟ್ ಟೈಮ್ ನಾವು ಆಚರಣೆ ಮಾಡಿದ್ದು. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ 2 ಆಪ್ಷನ್ಸ್ ಕರೆಕ್ಟ್. ಇದ್ರ ಜೊತೆಗೆ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಒಂದು ಗೊತ್ತಿರಬೇಕು, ಇನ್ನೊಂದು ಯಾವ ಡೇಟ್, 23 ಆಗಸ್ಟ್ ಎವ್ರಿ ಇಯರ್, ಅದು ಗೊತ್ತಿರಬೇಕು. ಅಂಡ್ ಆಲ್ಸೋ ಥೀಮ್ ಗೊತ್ತಿರಬೇಕು. ಏನು ಥೀಮ್ ಅಂದ್ರೆ ವಿಷಯ ಏನು ಈ ವರ್ಷದ್ದು, ಯಾವುದು ಸರ್ 2025, ಅದು ಗೊತ್ತಿರಬೇಕು. ಸೊ ಥೀಮ್ ಏನು ಸರ್ 2025, ಆರ್ಯಭಟ ಟು ಗಗನಯಾನ್ ಅಂತ ಹೇಳಿ, ಏನ್ಷಿಯಂಟ್ ವಿಸ್ಡಮ್ ಟು ಇನ್ಫಿನಿಟ್ ಪಾಸಿಬಿಲಿಟಿ, ದಿಸ್ ಇಸ್ ದ ಥೀಮ್. ಓಕೆ, ಸೊ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರ್ತೀನಿ ಸ್ಮೈಲ್ ಯೋಜನೆಗೆ. ಸ್ಮೈಲ್ ಅಂದ ತಕ್ಷಣ ಏನು, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಅಂತ, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿದೆ, ಮುಂದೆ ತೋರಿಸ್ತೀನಿ ನೋಡಿ ನೆಟ್ಟುವರೆಗೆ. ಇದು ಗೃಹ ಸಚಿವಾಲಯದ ಯೋಜನೆ, ನೋಡಲ್ ಸಚಿವಾಲಯ ಆಗಿದೆ. ದಿಸ್ ಇಸ್ ರಾಂಗ್. ಯಾಕೆ ಇದಿರೋದು ಯಾರು, ಎಸ್ಪೆಷಲಿ ಟ್ರಾನ್ಸ್ಜೆಂಡರ್ ಸ್ಕಿಲ್. ಫೋಟೋ ನಾನು ಕೊಟ್ಟಿದ್ದೀನಿ, ಗೊತ್ತಿರೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಿಮ್ಗೆ ಎಕ್ಸಾಮಲ್ಲಿ ಫೋಟೋಗಳು ಕೊಡಲ್ಲ. ಓಕೆ, ನಾನು ಯಾಕೆ ಇಮೇಜ್ಗಳು ಕೊಡ್ತೀನಿ ಅಂದ್ರೆ ಇಮೇಜ್ಗಳು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಸುಮ್ಮನೆ ನಾನು ಈ ಕ್ವಶನ್ ತಗೊಳಕ್ಕೆ ಇಮೇಜ್ ಇಲ್ದೇನೆ ನೀವು ಕ್ವಶನ್ ತಗೊಂಡ್ರೆ ಅಷ್ಟು ಕೂತ್ಕೊಳ್ಳಲ್ಲ. ಸ್ಮೈಲ್ ಅಂತ ತಕ್ಷಣ ಸ್ಮೈಲ್ ಮಾಡ್ತಾ ಇದ್ದಾರೆ ಯಾರು, ಟ್ರಾನ್ಸ್ಜೆಂಡರ್ಸ್. ಸೊ ಇದು ನಿಮ್ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆಗ ನಿಮಗೆ ಆ ಒಂದು ಇಮೇಜ್ ತಲೆಯಲ್ಲಿ ಇರುತ್ತೆ, ಆಗ ನೀವು ರಿಮೆಂಬರ್ ಮಾಡ್ಕೋಬಹುದು ಅಂತ. ಅದಕ್ಕೆ ನಾನು ಎಲ್ಲಾ ಒಂದು ಕ್ವಶನ್ಸ್ಗಳಲ್ಲೂ ಕರೆಂಟ್ ಅಫೇರ್ಸ್ ತಗೊಂಡ್ಬರೋದು. ಫೈನ್, ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಬರಲ್ಲ ಇದು. ಓಕೆ, ಇದು ಕೇಂದ್ರ ವಲಯದ ಯೋಜನೆ. ಎಸ್, ದಿಸ್ ಇಸ್ ಕರೆಕ್ಟ್. ಕಾಣೆಯಾದ ಮಕ್ಕಳನ್ನು ಪತ್ತೆ ಹಚ್ಚುವ ಕಾರಣಕ್ಕಾಗಿ ಇದು ಸಮರ್ಪಿತವಾಗಿದೆ. ಅಲ್ಲ, ಇಲ್ಲಿ ನಾನು ಏನಕ್ಕೆ ಅಂತ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಹೇಳಿದೆ. ಸೊ ಕೇವಲ ಒಂದು ಮಾತ್ರ ಸರ್ ಕರೆಕ್ಟ್. ಯಾವುದು ಸರ್, ಆಪ್ಷನ್ 2 ಓನ್ಲಿ, ಒಂದು ಆಪ್ಷನ್ ಮಾತ್ರ ಕರೆಕ್ಟ್. ಹಾಗಾದ್ರೆ ಇದು ಯಾವ ಸಚಿವಾಲಯ ಬರುತ್ತೆ, ಇಟ್ ಈಸ್ ಅ ಸೋಷಿಯಲ್ ಜಸ್ಟಿಸ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಸಮಾಜ ಏನೋ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ಕೇಳ್ತೀವಿ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಲ್ಲಿ ಬರ್ತಕ್ಕಂಥದ್ದು. ಕನ್ನಡದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಓಕೆ, ಸೊ ಈ ಸ್ಮೈಲ್ ಅಂತಕ್ಕಂಥ ಪ್ರೋಗ್ರಾಮ್ ಏನಿದೆ, ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದರಲ್ಲಿ ಏನ್ ಮಾಡ್ತಾರೆ ನೋಡಿ, ಈ ಒಂದು 15th ಡೇ ಎಂಟರ್ಪ್ರಿನರ್ಶಿಪ್ 21 ಆಗಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. 15 ದಿನ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಂದ್ರೆ ಇವ್ರನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್, ಅವರ ಒಂದು ಕಾಲ್ ಮೇಲೆ ಕಾಲ್ ನಿಂತ್ಕೊಂಡು, ಈಗ ನಿಮ್ಗೆ ಗೊತ್ತಿದೆ ಎಷ್ಟೊಂದು ಟ್ರಾನ್ಸ್ಫರ್, ಭಿಕ್ಷೆ ಬೇಡದು, ಇದೆಲ್ಲ ಆಗಬಾರ್ದು. ಕಾಲ್ ಮೇಲೆ ಕಾಲ್ ನಿಂತ್ಕೋಬೇಕು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು. ಹಾಗಾಗಿ ಅವ್ರಿಗೊಂದಿಷ್ಟು ಟ್ರೈನಿಂಗ್ ಕೊಡಬೇಕು. ಸೊ ಇದರಿಂದ ಇದು ಡೆಲ್ಲಿಲಿ ಇದನ್ನ ಸ್ಟಾರ್ಟ್ ಮಾಡಿದ್ರೆ 15, ಇದನ್ನ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಓವರ್ ಆಲ್ ಒಂದು ಇದಕ್ಕೆ ಟ್ರೈನ್ ಮಾಡಬೇಕು ಅಂತ ಎಕ್ಸ್ಟೆಂಡ್ ಮಾಡ್ತಾರೆ. 1800ಕ್ಕೂ ಹೆಚ್ಚು ಜನ ಮಾಡಬೇಕು ಅಂತ ಈಗ 28 ಜನ ಕ್ಯಾಂಡಿಡೇಟ್ ನ ಟ್ರೈನಿಂಗ್ ಮಾಡ್ತಾ ಇದ್ರೆ ಈ ಪ್ರೋಗ್ರಾಮ್ ಅಲ್ಲಿ. ಇಲ್ಲಿ ಏನಪ್ಪ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇಲ್ಲಿ ನೋಡಿ, ದಸ್ ಟ್ರೈನಿಂಗ್ ಪ್ರೋಗ್ರಾಮ್ ವಿಲ್ ಇನ್ಕ್ಲೂಡ್ ಬಿಸ್ನೆಸ್ ಆಪರ್ಚುನಿಟಿ ಐಡೆಂಟಿಫಿಕೇಶನ್. ನೀವು ಬಿಸ್ನೆಸ್ ಮಾಡಬೇಕು ಅಂದ್ರೆ ನಿಮ್ಗೆ ತಕ್ಕಂತೆ ಯಾವ್ದು ಮಾಡ್ಬೋದು, ನಿಮ್ಮ ಒಂದು ಸ್ಕಿಲ್ಸ್ ಏನಿದೆ, ಮಾರ್ಕೆಟ್ ಸರ್ವೆ ಹೆಂಗ್ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕೋಸಿಸ್ಟಮ್, ಆ ಒಂದು ವ್ಯವಸ್ಥೆ ಹೆಂಗಿರಬೇಕು, ಅದಕ್ಕೆ ಫೈನಾನ್ಷಿಯಲ್ ಏಡ್ ಸಪೋರ್ಟ್ ಸ್ಕೀಮ್ ಹೆಂಗೆ ಏನೇನಿದೆ, ನಿಮ್ಗೆ ಏನ್ ಸಿಗುತ್ತೆ ಸ್ಕೀಮ್ಗಳು ಫೈನಾನ್ಷಿಯಲ್ ಸಪೋರ್ಟ್ಗೆ ಸಂಬಂಧಪಟ್ಟಂತೆ. ಓಕೆ, ಇವೆಲ್ಲ ಟ್ಯಾಕ್ಸೇಷನ್ ಪ್ರೊಸೀಜರ್, ಎಲ್ಲಾ ರೀತಿ ಬ್ಯಾಂಕ್ ರೆಗ್ಯುಲೇಷನ್, ಕಂಪನೀಸ್, ಎಲ್ಲ ಒಂದು ಟ್ರೈನಿಂಗ್ಸ್, ಒಂದು ಬಿಸ್ನೆಸ್ ಸೆಟಪ್ ಮಾಡ್ಕೋಬೇಕು, ಅವ್ರ ಕಾಲ್ ಮೇಲೆ ನಿಂತ್ಕೋಬೇಕು ಅಂದ್ರೆ ಏನ್ ಬೇಕು ಎಲ್ಲ ಟ್ರೈನಿಂಗ್ಸ್ಗಳು ಇದರಲ್ಲಿ ಕೊಡಲಾಗುತ್ತೆ. ಹಾಗಾಗಿ ದಿ ಸ್ಮೈಲ್ ಸ್ಕೀಮ್ ಇಸ್ ಫಾರ್ ಅವ್ರನ್ನ ನಮ್ಮ ಒಂದು ಬೇರೆ ಎಲ್ಲಾ ಒಂದು ನಾರ್ಮಲ್ ಜನರ ಒಂದು ಇದಕ್ಕೆ ತರಕ್ಕೋಸ್ಕರ ಮಾಡ್ತಿರ್ತಕ್ಕಂಥದ್ದು. ಓಕೆ, ಇದು ಗೊತ್ತಿರಲಿ. ದಿಸ್ ಈಸ್ ಎ ಅಂಬ್ರೆಲಾ ಸ್ಕೀಮ್ ಅಂಡರ್ ವೆಲ್ಫೇರ್ ಆಫ್ ಬೋತ್ ಟ್ರಾನ್ಸ್ಜೆಂಡರ್ಸ್ ಪರ್ಸನ್ ಅಂಡ್ ಪರ್ಸನ್ಸ್ ಆರ್ ಎಂಗೇಜ್ ಇನ್ ದ ಆಕ್ಟ್ ಆಫ್ ಬೆಗ್ಗಿಂಗ್ ಅಲ್ವಾ. ಟ್ರಾನ್ಸ್ಜೆಂಡರ್ ಬೆಗ್ಗಿಂಗ್ ಅಲ್ಲಿ ಇದಿರುತ್ತಲ್ಲ, ಅಂತವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಮಾಡಿರ್ತಕ್ಕಂಥ ಯೋಜನೆ.
ಅರ್ಥ ಆಗಿದೆ ಅನ್ಕೋತೀನಿ ಸ್ಮೈಲ್ ಏನಕ್ಕೆ ಇರೋದು ಅಂತ ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಏನು ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್ ಸ್ಕೀಮ್ ಅಂತ. ಓಕೆ, ಇಲ್ಲಿ ಸ್ಮೈಲ್ ಅಂದ್ರೆ ಫುಲ್ ಫಾರ್ಮ್ ಅದನ್ನು ತಿಳ್ಕೊಳ್ಳಿ. ಒಂದ್ಸಲ ಅದನ್ನು ಕೇಳ್ತೇನೆ ಎಕ್ಸಾಮ್ ಅಲ್ಲಿ. ಫೈನ್, ನೆಕ್ಸ್ಟ್ ಬರ್ತೇನೆ. ಮೈತ್ರಿ ವ್ಯಾಯಾಮ, ಮೈತ್ರಿ ಎಕ್ಸಸೈಸು. ಇದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡೋದು ಬೇಡ, ಯಾರು ನಡೆಯುತ್ತೆ ನೋಡ್ಕೊಳ್ಳಿ ಅಷ್ಟೇ. ಒಂದೊಂದ್ಸಲ ಕೇಳೋದು ಬಿಟ್ಬಿಟ್ಟಿದ್ದಾನೆ ಇತ್ತೀಚೆಗೆ, ಬಟ್ ಮಧ್ಯ ಒಂದೊಂದ್ಸಲ ಬಂದ್ಬಿಡುತ್ತೆ. ಇದು ಭಾರತ ಮತ್ತು ಬಾಂಗ್ಲಾದೇಶ ಅಲ್ಲ, ಇದು ಭಾರತ ಮತ್ತು ಅದು ಸಹ ಥೈಲ್ಯಾಂಡ್. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. 2025 ಆವೃತ್ತಿ ವ್ಯಾಯಾಮ ಭಾರತ ನಡೆಸಲಾಗುವುದು. ಎಸ್, ಜಂಟಿ ಕಾರ್ಯಾಚರಣೆ ನಡೆಸಲು ತಂತ್ರಗಳು ಕಾರ್ಯವಿಧಾನಗಳಲ್ಲಿ ಎರಡೂ ಕಡೆಯವರು ತಮ್ಮ ಅತ್ಯುತ್ತಮ ಅಭ್ಯಾಸ ಹಂಚಿಕೊಳ್ಳುವುದು ಇದು ಅನುವು ಮಾಡಿಕೊಡುತ್ತೆ. ಹೌದಲ್ವಾ ಸರ್? ಇಬ್ರು ಶೇರ್ ಮಾಡ್ತಾರೆ ಟೆಕ್ನಾಲಜೀಸ್ ಹೆಂಗೆ ಒಂದು ಏನಾದ್ರು ಆದಾಗ ಏನ್ ಮಾಡಬೇಕು ಅನ್ನೋದು ಇಬ್ರು ಕೂಡ ಕೂತ್ಕೊಂಡು ಡಿಸ್ಕಷನ್ ಮಾಡೋದು ಮತ್ತೆ ಆ ಒಂದು ಇದನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ 2 ಆಪ್ಷನ್ ಕರೆಕ್ಟು. ಸೊ ಕೇವಲ 2 ಯಾವುದು 2 and 3. ಆಪ್ಷನ್ 1 ತಪ್ಪು, ಯಾಕಂದ್ರೆ ಇದು ಥೈಲ್ಯಾಂಡ್ ನಡುವೆ ಆಗಿರ್ತಕ್ಕಂಥ ಎಕ್ಸಸೈಸ್, ಇಂಡಿಯಾ ಮತ್ತು ಥೈಲ್ಯಾಂಡ್ ಮೈತ್ರಿ ಎಕ್ಸಸೈಸ್. ಈ ವರ್ಷ ಮೇಘಾಲಯದಲ್ಲಿ ನಡೀತಾ ಇದೆ, ಭಾರತದಲ್ಲಿ. ಓಕೆ, ಇದನ್ನು ತಿಳ್ಕೊಳ್ಳಿ ಸಾಕು. ಅಂಡ್ ಇಸ್ 14th ಎಡಿಷನ್ ಇದು, ಯಾವುದು ಸಹ 14ನೇ ಎಡಿಷನ್ ಇದು. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಸೈಸ್ ಇದೆ, ಸೂಪರ್ ಗರುಡ ಶೀಲ್ಡ್ ಅಂತ. ಸೂಪರ್ ಗರುಡ ಶೀಲ್ಡ್ ಅಂತ ಇದು ಭಾರತ ಫ್ರಾನ್ಸ್ ಜಂಟಿಯಾಗಿ ಆಯೋಜಿಸುವ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ಆಗಿದೆ. ದಿಸ್ ಇಸ್ ರಾಂಗ್. ಇದು 13 ಮಲ್ಟಿ ನ್ಯಾಷನಲ್ 13 ರಾಷ್ಟ್ರಗಳು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಇದು. ಓಕೆ, ಹಾಗೆ ಆಪ್ಷನ್ 1 ಇಸ್ ರಾಂಗ್, ಆಪ್ಷನ್ 2 ಇಸ್ ಕರೆಕ್ಟ್. ಸೊ 2 ಮಾತ್ರ. ಓಕೆ, ಭೂಮಿ, ಸಮುದ್ರ, ಸೈಬರ್, ಬಾಹ್ಯಾಕಾಶ ಎಲ್ಲಾ ರೀತಿ. ಓಕೆ, 3 ಸೆಕ್ಟರ್ಸ್ ಏನಿದೆ, ಆರ್ಮಿ, ನೇವಿ ಮತ್ತೆ ನಾವು ಏರ್ ಅಂತ ಏನ್ ಕರಿತೀವಿ, ಜೊತೆಗೆ ಸೈಬರ್, ಓಕೆ, ಮತ್ತೆ ಸ್ಪೇಸ್ ಟೆಕ್ನಾಲಜಿ ಎಲ್ಲದರೂ ಕೂಡ ಒಂದು ಜಂಟಿ ಸಮಾಲೋಚನೆ ಮತ್ತೆ ಸಮರಾಭ್ಯಾಸ ಮಾಡ್ತಕ್ಕಂಥದ್ದು. ಸೊ ಆಪ್ಷನ್ 2 ಕರೆಕ್ಟ್, 1 ರಾಂಗ್. ಯಾಕಂದ್ರೆ ಇಟ್ ಇಸ್ ಅ ಮಲ್ಟಿ ನ್ಯಾಷನಲ್ ಮಿಲಿಟರಿ ಎಕ್ಸರ್ಸೈಸ್. ಇದು ಇಂಡೋನೇಷ್ಯಾದಲ್ಲಿ ಆಗ್ತಾ ಇರೋದು, ಕೋಸ್ಟೆಡ್ ಬೈ USA ಕೋಸ್ಟ್ ಮಾಡ್ತಾ ಇದೆ. 6500 ಪರ್ಸನಲ್ ಭಾಗಿಯಾಗ್ತಿದ್ದಾರೆ 13 ದೇಶದಿಂದ. ಸೊ ಹಾಗಾಗಿ ಇದನ್ನು ಕೂಡ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೇನೆ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ. IADWS ಇದನ್ನ ನಾವು ಟೆಸ್ಟ್ ಮಾಡಿದೀವಿ. ಮಿಷನ್ ಇಂದ್ರ ಸುದರ್ಶನ್ ಚಕ್ರ ಅಂತ ಕೂಡ ಇದನ್ನ ಕರಿತೀವಿ. ಏನಿದು ಅಂದ್ರೆ ನಮ್ಮ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. ಓಕೆ, ನಮ್ಮ ಏರ್ ಡಿಫೆನ್ಸ್ ನಾವೆಲ್ಲ ಆಪರೇಷನ್ ಸಿಂಧೂರದಲ್ಲಿ ನೋಡಿದಿವಲ್ಲ. ನೋಡಿ, ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಪ್ರೀವಿಯಸ್ ವೀಕ್ಸ್ ಅಲ್ಲೂ ನಾನು ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ, ಇದು ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಇದು ಬಹುಪದರ ರಕ್ಷಣಾ ವ್ಯವಸ್ಥೆ ಆಗಿದ್ದು, ಹೌದು, ಇದು ಹೆಚ್ಚಿನ ಶಕ್ತಿಯ ಲೇಸರ್ ಆಧಾರಿತ ಆಯುಧಗಳನ್ನು ಸಹ ಒಳಗೊಂಡಿದೆ. ಹೌದು ಸರ್, ಇದರ ಅಡಿಯಲ್ಲಿ 3 ಕಾಂಪೋನೆಂಟ್ ಬರುತ್ತೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಇದು ರಷ್ಯಾದೊಂದಿಗೆ ಜಂಟಿಯಾಗಿ, ನೋಡಿ, ಇದು ರಷ್ಯಾದೊಂದಿಗೆ ಅಂತ ತಕ್ಷಣ ನೀವು ತಪ್ಪು ಅಂದ್ಬಿಡ್ಬೇಕು. ಯಾಕೆ? ಇಟ್ ಈಸ್ ಇಂಡಿಜಿನಿಯಸ್ಲಿ. ಓಕೆ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ರಷ್ಯಾದಿಂದ S-400 ಟ್ರಂಪ್ ಮಾತ್ರ ತಗೊಂಡಿರೋದು. ಓಕೆ, ಅದು ಬಿಟ್ಟರೆ ಇನ್ನೆಲ್ಲ ನಮ್ದು ಆಕಾಶ ಆಗಿರ್ಬೋದು, ಮತ್ತೆ ಲಾಸ್ಟ್ ವೀಕ್ ಇನ್ನೊಂದು ನಾವು ಚೆಕ್ ಮಾಡಿದ್ವಿ ಅದಾಗಿರ್ಬೋದು. ಈ ವೀಕ್ದು ಸುದರ್ಶನ್ ಚಕ್ರ ಅಂದ್ರೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ 3 ಬರುತ್ತೆ ಕಾಂಪೊನೆಂಟ್ಸು, ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಸೊ ಇವೆಲ್ಲ ಏನಿದೆ ನಮ್ಮ ಭಾರತದಲ್ಲೇ ಡೆವಲಪ್ ಮಾಡ್ತಾ ಇರೋದು, ಬೇರೆ ರಾಷ್ಟ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಸೊ ಹಾಗಾಗಿ ಆಪ್ಷನ್ ಇಲ್ಲಿ 1 ಕರೆಕ್ಟು, 1 ಮಾತ್ರ ಕರೆಕ್ಟು. ಇದೇನು ಅಂದ್ರೆ ಈ ಒಂದು ಟೆಸ್ಟ್ DRDO ಮಾಡಿದೆ. ಓಕೆ, ಸಕ್ಸಸ್ ಆಗಿದೆ ಫಸ್ಟ್ ಟೈಮು. ಇದು ಮಲ್ಟಿ ಲೇಯರ್ ಅಂದ್ರೆ 3 ಕಾಂಪೊನೆಂಟ್ ಬರುತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್. QRSAM, VSHORDS, DEW ಅಂತ. ಇದೇನಿದು, ಇದ್ರ ಫುಲ್ ಫಾರ್ಮ್ ಏನೋ ನೋಡೋಣ. ಇದರ ಮಿಷನ್ ಸುದರ್ಶನ್ ಚಕ್ರ ಅಂತಾನೆ ಕರಿತೀವಿ. ಇದನ್ನ 79ನೇ ಇಂಡಿಪೆಂಡೆನ್ಸ್ ಡೇ ದಿನ ಅನೌನ್ಸ್ ಕೂಡ ಮಾಡಿದ್ರು, ಇದನ್ನ ಮಾಡ್ತೀವಿ ಅಂತ. ಇದನ್ನ ನಾವು ಐರನ್ ಡೋಮ್ ಅಂತಾನು ಕೂಡ ಕರೀಬಹುದು, ಭಾರತದ ಐರನ್ ಡೋಮ್ ಅಂತ. ಓಕೆ, ಇದನ್ನ 2035 ಡೆವಲಪ್ ಮಾಡಬೇಕು ಅಂತ ಕೂಡ ನಾವು ಇದನ್ನ ಮಾಡ್ತಾ ಇದೀವಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಈ ಇಂಟಿಗ್ರೇಟೆಡ್ ಅಂತಂದ್ರೇನು, ಇದರಲ್ಲಿ ಮಲ್ಟಿ ಲೇಯರ್ ಅಂದ್ರೇನು, ಇದರಲ್ಲಿ 3 ಕಾಂಪೋನೆಂಟ್ಸ್ ಬರುತ್ತೆ. ಒಂದು ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ. QRSAM ಅಂದ್ರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್. ಇದರಲ್ಲಿ ಒಂದು ಅಪೋಸಿಟ್ ಬರಿಯ ತಡೆಯೋದಲ್ದೇನೆ ಲೇಸರ್ ಆಪರೇಟೆಡ್ ಕೂಡ ಇದೆ. ಅದನ್ನ ಗುರಿ ಇಟ್ಟು ಉಡಿಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ನಾವು ಅದು ಹತ್ರಕ್ಕೆ ಬಂದಾಗ ಶಾರ್ಟ್ ರೇಂಜ್, ನೋಡಿ, ದಿಸ್ ಈಸ್ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಇದೆಯಲ್ಲ, ವಿತ್ 30 ಕಿಲೋಮೀಟರ್ ರೇಂಜ್ ಇದು ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಯಾವುದು ಸರ್, ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಏನಿದೆ ಇನ್ನೊಂದು, ಇದರ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಡಿಯಲ್ಲೇ ಬರ್ತಕ್ಕಂಥ ಒಂದು 3 ಇದು. ಓಕೆ, ಇದು 6 ಕಿಲೋಮೀಟರ್ ರೇಂಜ್ ಇರೋದು, ನೋಡಿ, ವೆರಿ ಶಾರ್ಟ್. ಮತ್ತೆ ಇನ್ನೊಂದು 4 DEW ಅಂತ, ಲೇಸರ್ ಬೇಸ್ಡ್ ಡೈರೆಕ್ಟ್ ಎನರ್ಜಿ ವೆಪನ್ ಅಂತ, 4 ಕಿಲೋಮೀಟರ್. ಈ 3 ಕೂಡ ಇನ್ಬಿಲ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ವೆಪನ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಅ ಶಾರ್ಟ್ ರೇಂಜ್ 3 ಲೇಯರ್ಡ್ ಡಿಫೆನ್ಸ್ ಸಿಸ್ಟಮ್. 3 ಲೇಯರ್ ಅಂದ್ರೆ ಒಂದು 30 ಕಿಲೋಮೀಟರ್, ಒಂದು 6 ಕಿಲೋಮೀಟರ್, 4 ಕಿಲೋಮೀಟರ್
ಲೇಸರ್ ಬೇಸ್ಡ್ 4 ಕಿಲೋಮೀಟರ್ ಆಗಿರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಸುದರ್ಶನ್ ಚಕ್ರ, ಮಿಷನ್ ಸುದರ್ಶನ್ ಚಕ್ರ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಕೇಳಬಹುದು, ವಾಟ್ ಇಸ್ ಮಿಷನ್ ಸುದರ್ಶನ್ ಚಕ್ರ ಅಂದ್ರೆ ಇಟ್ ಈಸ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್, IADWS. 3 ಕಾಂಪೋನೆಂಟ್ಸ್ ಇದೆ. ಯಾವ್ದು ಒಂದು ಕ್ವಿಕ್ ರಿಯಾಕ್ಷನ್ ಸರ್ಫೇಸ್, ಕ್ವಿಕ್ ಆಗಿ ರಿಯಾಕ್ಷನ್ ಆಗ್ತಕ್ಕಂಥ ಇನ್ನೊಂದು ವೆರಿ ಶಾರ್ಟ್ ರೇಂಜ್, ಇದೊಂದು ಲೇಸರ್ ಬೇಸ್ಡ್ ಡೈರೆಕ್ಟ್ ಎನರ್ಜಿ ವೆಪನ್ ಅಂತ ಕರಿತೀವಿ. ಓಕೆ, ಇದಿಷ್ಟು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಲೂನಾರ್ ಮಾಡ್ಯೂಲ್ ಉಡಾವಣಾ ವಾಹನ, ಚಂದ್ರ ಮಾಡ್ಯೂಲ್ ಉಡಾವಣಾ ವಾಹನ ಅಂತ ಲೂನಾರ್ ಅಂದ್ರೆ ಚಂದ್ರ ಅಂತ ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಸಿಂಪಲ್ ಆಗಿ ಇಸ್ರೋ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಹಾಗಾಗಿ ತಗೊಂಡಿದ್ದೀನಿ. ಇದು ಭವಿಷ್ಯದ ಚಂದ್ರ ಕಾರ್ಯಾಚರಣೆ ಮತ್ತು ಭಾರತೀಯ ಬಾಹ್ಯಾಕಾಶ ನಿಲ್ದಾಣಕ್ಕಾಗಿ LMLV ಯನ್ನು ಇಸ್ರೋ ಸೂಪರ್ ಹೆವಿ ಲಿಫ್ಟ್ ಉಡಾವಣಾ ವಾಹನವಾಗಿ ಅಭಿವೃದ್ಧಿಪಡಿಸುತ್ತಿದೆ. ಹೌದು ಸರ್, 2035 ಅಷ್ಟರಲ್ಲಿ ಅಭಿವೃದ್ಧಿ ಆಗುತ್ತೆ. 2040 ಅಷ್ಟರಲ್ಲಿ ಮಾನವನ್ನ ಇದ್ರ ಮುಖಾಂತರ ಚಂದ್ರನಿಗೆ ಕಳಿಸ್ಬೇಕು ಅಂತ ಇರ್ತಕ್ಕಂಥದ್ದು. ಈ ವೆಹಿಕಲ್ 2035 ಅಷ್ಟರಲ್ಲಿ ರೆಡಿ ಆಗಿರಬೇಕು. ಯಾವುದು LMLV3 ಅಂತ ಕರಿತೀವಿ. ಓಕೆ, ಎಸ್, ದಿಸ್ ಇಸ್ ಕರೆಕ್ಟ್. ಇದು 80 ಟನ್ಗಳವರೆಗಿನ ಪೇಲೋಡ್ ಅನ್ನು ಕಡಿಮೆ ಭೂಮಿ ಕಕ್ಷೆಗೆ, ಲೋ ಅರ್ತ್ ಆರ್ಬಿಟ್ ಮತ್ತು ಸುಮಾರು 27 ಟನ್ಗಳಷ್ಟು ಚಂದ್ರನಿಗೆ ಸಾಗಿಸುವ ವಿನ್ಯಾಸಗೊಳಿಸಲಾಗಿದೆ. ಹೌದು, ದಿಸ್ ಇಸ್ ಕರೆಕ್ಟ್. ಓಕೆ, ಇನ್ನೊಂದು LMLV ಸಂಪೂರ್ಣವಾಗಿ ಮರುಬಳಕೆ ಮಾಡಬಹುದು ನಿರೀಕ್ಷೆ ಇದೆ. ಹೌದು, ಇದು 2027 ಅಲ್ಲ, ಈಗ ತಾನೇ ಹೇಳಿ ನಿಮಗೆ, ಒಂದು 2035 ಡೆವಲಪ್ ಆಗಬೇಕು, ಕಾರ್ಯನಿರ್ವಹಿಸಬೇಕು. 2040 ಇದನ್ನ ಮಾನವನ್ನ ಚಂದ್ರನ ಮೇಲೆ ತಗೊಂಡೋಗ್ಬೇಕು ಅನ್ನೋದು ಇದರ ಒಂದು ಏನು ಏಮ್ ಇಟ್ಕೊಂಡಿರೋದು. ಸೊ ಹಂಗಾಗಿ ಆಪ್ಷನ್ 3 ತಪ್ಪಾಗುತ್ತೆ. ಸೊ ಇಲ್ಲಿ 1 ಮತ್ತು 2 ಮಾತ್ರ ಸರಿ. ಓಕೆ, ಇದು ಸಿಂಪಲ್ ಆಗಿ ನೋಡ್ಕೊಳ್ಳಿ ಸಾಕಿದೆ. LMLV ಅಂದ್ರೆ ಏನು? ಲೂನಾರ್ ಮಾಡ್ಯೂಲ್ ಲಾಂಚ್ ವೆಹಿಕಲ್ ಅಂತ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಇದೆಯಲ್ಲ, ನಮ್ಮ ಹತ್ರ ಯಾವ ವೆಹಿಕಲ್ ಇದೆ ಗೊತ್ತಿರ್ಬೇಕು ನಿಮಗೆ. ಯಾವ ವೆಹಿಕಲ್ ಇದೆ ಸರ್? PSLV ಇದೆ ಅಲ್ವಾ, GSLV ಇದೆ, ಮತ್ತೆ LVM ಇದೆ, SSLV. ಈಗ LVM ನ ಡೆವಲಪ್ ಮಾಡ್ತಾ ಇರೋದು ನಾವು. ಓಕೆ, ಅಂತರಿಕ್ಷ ಸ್ಟೇಷನ್ಗೆ ಹೋಗೋಕ್ಕೋಸ್ಕರ ಮತ್ತೆ ಚಂದ್ರನ ಮೇಲೆ ಹೋಗೋಕ್ಕೋಸ್ಕರ ಲೂನಾರ್ ಲಾಂಚ್ ಮಾಡ್ಯೂಲ್ನ ನಾವು ಹೆವಿ ಲಿಫ್ಟ್ ಲಾಂಚ್ ವೆಹಿಕಲ್ನ ಮಾಡ್ತಾ ಇದ್ದೇವೆ, ನೆಕ್ಸ್ಟ್ ಜನರೇಷನ್ ವೆಹಿಕಲ್ನ. ಓಕೆ, ಇದು 2040 ಮಾನವನ್ ಕರ್ಕೊಂಡು ಹೋಗ್ಬೇಕು ಒಂದು. ಮತ್ತೆ ಇದರ ಪ್ಲೇಲೋಡ್ ಮೂನ್ಗೆ ಎಷ್ಟಿರುತ್ತೆ ಇದಕ್ಕೂ ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಫೈನ್, ಚಲೋ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಸ್ವಯಂ ಸೇವಾ ರಾಷ್ಟ್ರೀಯ ವಿಮರ್ಶೆ ಅಂದ್ರೆ VNR ಅಂದ್ರೆ ಇಲ್ಲಿ ನೋಡಿ, ವಾಲಂಟರಿ ನ್ಯಾಷನಲ್ ರಿವ್ಯೂ ರಿಪೋರ್ಟ್, ಇದನ್ನು ಬಿಡುಗಡೆ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಇದು. ನಿಮಗೆ SDG ಗೋಲ್ಸ್ ಗೊತ್ತಿದೆ, ಯಾರು ಬಿಡುಗಡೆ ಮಾಡ್ತಾರೆ? ನೀತಿ ಆಯೋಗ. ಸೊ ಇದು ಕೂಡ ನೀತಿ ಆಯೋಗ ಬಿಡುಗಡೆ ಮಾಡೋದು. ಇದು ಯಾವ್ದಕ್ಕೋಸ್ಕರ ಈ ರಿಪೋರ್ಟ್ ಇರೋದು ಅಂದ್ರೆ SDG ಗೋಲ್ಸ್ನ ಹೆಂಗೆ ನಮ್ಮ ಮಾನಿಟರಿಂಗ್ ಮಾಡ್ತಾ ಇದೀವಿ, ಯಾವ ಲೆವೆಲ್ ಇದೆ ಭಾರತ, ಏನ್ ಅಚೀವ್ ಮಾಡಿದೆ. ಯಾಕಂದ್ರೆ 2030 ನಾವು ಅಚೀವ್ ಮಾಡಬೇಕು. ಸೊ ಇದನ್ನ ನಾವು ಭಾರತದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಯಾವುದು? ನೀತಿ ಆಯೋಗ ಅಲ್ವಾ ಸರ್? ಸೊ ಆ ಒಂದು ರಿಪೋರ್ಟ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ನೋಡಿ 9 ಚಾಪ್ಟರ್ಸ್ಗಳಿದೆ. ಓಕೆ, 9 ಚಾಪ್ಟರ್ಸ್. ಇಲ್ಲಿ ನೋಡಿ, ಇದೆಲ್ಲ ಏನಿದೆ, ಯಾವ ಅಜೆಂಡಾ 2030 ಏನೋ, ಇಂಡಿಯಾ ಅಂಡ್ ವರ್ಲ್ಡ್ ಯಾವ ಸ್ಥಿತಿಲಿದ್ದೀವಿ ಈ ತರ, ಮತ್ತೆ ಇಂಡಿಯಾ ಅಂಡ್ ಮೂವ್ ಪ್ರೋಗ್ರೆಸ್ ಆನ್ SDG ಇದ್ರ ಬಗ್ಗೆ. ಅಂದ್ರೆ ಈ ಒಂದು ರಿಪೋರ್ಟ್ ಏನಿದೆ, ವೆರಿ ಇಂಪಾರ್ಟೆಂಟ್ ರಿಪೋರ್ಟ್, ವಾಲಂಟರಿ ನ್ಯಾಷನಲ್ ರಿವ್ಯೂ ಅಂತ. ಇದು ನಮ್ಮ ಪ್ರೋಗ್ರೆಸ್ SDG ಡೆವಲಪ್ಮೆಂಟ್ ಅಚೀವ್ ಏನಿದೆ ಅನ್ನೋದು ಹೇಳಿಕೊಡುತ್ತೆ. ಓಕೆ, ಸೊ ಇದು 2017 ಬಿಡುಗಡೆ ಆಗೈತೆ, 20 ಬಿಡುಗಡೆ ಆಗೈತೆ, ಈಗ 25 ರಿಪೋರ್ಟ್ ಬಂದಿದೆ. ಇದು 3ನೇ ಆವೃತ್ತಿ, ಥರ್ಡ್ ಎಡಿಷನ್ ಅಂತ. ವೆರಿ ಇಂಪಾರ್ಟೆಂಟ್. ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಇಂಥದ್ದೇ ನಾವು ಮರ್ತು ಬಿಟ್ಟಿರ್ತೀವಿ. ಇಟ್ ಇಸ್ ಥರ್ಡ್, ಇದು ಫಸ್ಟ್ ಟೈಮ್ ಅಲ್ಲ, 2017 2020 ಕೂಡ ಇದನ್ನು ಬಿಡುಗಡೆ ಮಾಡಿದೆ. ಓಕೆ, ಫೈನ್ ಸರ್. ಇದರಲ್ಲಿ ಒಂದಷ್ಟು ಅಚೀವ್ಮೆಂಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. SDG 1 ಅಚೀವ್ ಮಾಡಿದೀವಿ, 2 ಅಚೀವ್ ಮಾಡಿದೀವಿ, 5 ಅಚೀವ್ ಮಾಡಿದೀವಿ, 6 ಅಚೀವ್ ಮಾಡಿದೀವಿ, 7 SDG 7 ನೋಡಿ. ಯಾವ್ದು SDG 6 ಎಕ್ಸಾಮ್ ನಿಮ್ಗೆ ಈ ರಿಪೋರ್ಟ್ ಬಿಡುಗಡೆ ಆಗಿದೆಯಲ್ವಾ, ನಿಮ್ಗೆ ನೋಡಿ ಎಷ್ಟು ವರ್ಸ್ಟ್ ಆಗಿ ಕೇಳಬಹುದು ಕರೆಂಟ್ ಅಫೇರ್ಸ್ ಅಂದ್ರೆ, ಬೇಕಾದ್ರೆ ಇದನ್ನು ಬಿಟ್ಬಿಡ್ತಾನೆ. ಏನು VNR ರಿಪೋರ್ಟ್ ಯಾರ್ಗಡೆ ಬಿಡುಗಡೆ ಮಾಡಿದ್ರು, ಬೇಕಾದ್ರೆ ಅದನ್ನೂ ಕೇಳಲ್ಲ ನಿಮಗೆ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? VNR ಅಂದ್ರೆ ವಾಲಂಟರಿ ನ್ಯಾಷನಲ್ ರಿಪೋರ್ಟ್, SDG ಡೆವಲಪ್ಮೆಂಟ್ ಗೋಲ್ನ ಮಾನಿಟರ್ ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನು ಕೇಳಲ್ಲ. ಬೇಕಾದ್ರೆ ನಿಮ್ಗೆ ಆಸ್ ಪರ್ VNR ರಿಪೋರ್ಟ್ ನಾವು ಯಾವ್ದ್ರ ಅಚೀವ್ಮೆಂಟ್ ಮಾಡಿದೀವಿ ಇಂಡೆಕ್ಸ್ ಅಂತ ಕೇಳಬಹುದು. ಅಥವಾ ನಿಮ್ಗೆ ಈಗ ಸುದ್ದಿಯಲ್ಲಿ ಇದೆಯಲ್ವ, ಈಗ SDG 1 ಗೋಲ್ ನಂಬರ್ ನೋ ಪುವರ್ಟಿ, ಬಡತನ ಇರಬಾರ್ದು ಅಂತ. ಸೊ ಬೇಕಾದ್ರೆ ನಿಮ್ಗೆ ಹೆಂಗ್ ಕೇಳಬಹುದು ಅಂದ್ರೆ, ಒಂದಿಸಿ ಬರೀ ಹಾಕ್ಬಿಡ್ಬೋದು. SDG 1, SDG 2, SDG 5, SDG 6, 7 ಇದನ್ನ ಒಂದಿಸಿ ಬರೆಯಲ್ಲಿ ಹಾಕ್ಬಿಟ್ಟು ಮ್ಯಾಚ್ ಮಾಡಿ ಅಂತ ಕೇಳ್ಬಿಡ್ಬೋದು. ನೋಡಿ, ಕರೆಂಟ್ ಅಫೇರ್ಸ್ ಗಳು ಅದನ್ನ ಸ್ಟ್ಯಾಟಿಕ್ ಕನ್ವರ್ಟ್ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸೊ ಅಂದ್ರೆ ಇಲ್ಲಿ ನೀವು ಎಲ್ಲನೂ ಕೂಡ ತಿಳ್ಕೋಬೇಕು. ನೋಡಿ, ಇಲ್ಲಿ ನಾನು ಒಂದಷ್ಟು ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ನ ಈ ಒಂದು ರಿಪೋರ್ಟ್ ಅಲ್ಲಿ ಇರೋದು ಕೊಟ್ಟಿದ್ದೀನಿ, ಓದಿ ಬೇಕಾರೆ. ಇದು ವೆರಿ ಇಂಪಾರ್ಟೆಂಟ್. ಯಾರು KS IAS ಪ್ರಿಪೇರ್ ಆಗ್ತಿರಲ್ಲ, ನಿಮಗೆ ಮೇನ್ಸ್ ಹೆಲ್ಪ್ ಆಗುತ್ತೆ. ಇದನ್ನ ಈ ಒಂದು PDF ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ವೆಬ್ಸೈಟ್ ಇಂದ ನೀವು ಅಲ್ಲಿಂದ ಕೂಡ ಓದಬಹುದು. ಓಕೆ, ಫೈನ್ ಸರ್. ಶೆಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ. PM ಸ್ವನಿಧಿ ಯೋಜನೆ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರ ಆತ್ಮನಿರ್ಭರ ಯೋಜನೆ ಅಂತ ಏನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಇದು ಕೇಂದ್ರ ವಲಯದ ಯೋಜನೆ ಆಗಿದೆ. ಹೌದು, ಕರೆಕ್ಟ್.
ಈ ಯೋಜನೆಯು ಅರ್ಹ ಬೀದಿ ವ್ಯಾಪಾರಿಗಳಿಗೆ 10,000ವರೆಗಿನ ಆರಂಭಿಕ ಕಾರ್ಯನಿರತ ಬಂಡವಾಳ ಸಾಲವನ್ನು ಒದಗಿಸುತ್ತದೆ. ಎಸ್ ಕರೆಕ್ಟ್. ನಿಮ್ಗೆ ಗೊತ್ತಲ್ಲ 2020ರಲ್ಲಿ ಯಾವಾಗ ಕೋವಿಡ್ ಬಂತು, ಆಗ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಯಿತು, ಅವಾಗ ಇದನ್ನ ಘೋಷಣೆ ಮಾಡಿದ ಅಲ್ವಾ ಸರ್? ಎಸ್, ಇದು ಯಾಕೆ ಸುದ್ದಿಯಲ್ಲಿದೆ ಹೇಳ್ತೀನಿ. ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ SIDBI SIDB ಅಂತ ಏನ್ ಕರಿತೀವಿ, ಇದು ಅನುಷ್ಠಾನ ಮಾಡ್ತಕ್ಕಂಥ ಸಂಸ್ಥೆ. ಹೌದು, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಈ ಯೋಜನೆ ತಿಂಗಳಿಗೆ 500ವರೆಗಿನ ನಗದು ಹಿಂತಿರುಗಿಸುವ ಪ್ರಯೋಜನ ನೀಡುವ ಮೂಲಕ ಡಿಜಿಟಲ್ ವಹಿವಾಟನ್ನು ಪ್ರೋತ್ಸಾಹಿಸಿದೆ. ಡಿಜಿಟಲ್ ವಹಿವಾಟು, ಡಿಜಿಟಲ್ ಟ್ರಾನ್ಸಾಕ್ಷನ್ ಪ್ರೋತ್ಸಾಹ ಮಾಡುತ್ತೆ. ಬಟ್ 500 ರೂಪಾಯಿ ಅಲ್ಲ ಸರ್, 1600 ಕ್ಯಾಶ್ ಬ್ಯಾಕ್ ಕೊಡುತ್ತೆ. ಸೊ ದಿಸ್ ಇಸ್ ರಾಂಗ್. ಆಪ್ಷನ್ 1, 2, 3 ಮಾತ್ರ ಕರೆಕ್ಟ್ ಇದು. ಓಕೆ, ಯಾಕೆ ಸುದ್ದಿಯಲ್ಲಿದೆ? ಇದು 2024 ತನಕ ಇತ್ತು ಸ್ನೇಹಿತರೆ, ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ರು. ಈಗ ಅದನ್ನ 2030 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮಾರ್ಚ್ 31, 2030 ತನಕ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಯೋಜನಾ, PN ಸ್ವಾನಿಧಿ ಫುಲ್ ಫಾರ್ಮ್ ಅಂತ ತಿಳ್ಕೋಬೇಕು. ಸ್ವಾನಿಧಿ ಫುಲ್ ಫಾರ್ಮ್ ಇನ್ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತ. ಓಕೆ, ಸೆಂಟ್ರಲ್ ಸ್ಟೇಟ್ ಸ್ಕೀಮು. ಇವಾಗ ಅದನ್ನು ಸ್ವಲ್ಪ ಸ್ಟಾರ್ಟಿಂಗ್ 10,000 ರೂಪಾಯಿ ಕೊಡ್ತಿದ್ರಲ್ಲ, ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಏನ್ ಇನ್ಕ್ರೀಸ್ ಮಾಡಿದ್ದಾರೆ? 15,000 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಯಾರು ಅಪ್ಲೈ ಮಾಡೋರು 15,000 ರೂಪಾಯಿ ತಗೋಬಹುದು. ಓಕೆ, ಇಲ್ಲಿ ನೋಡಿ, ಸಾರಿ, ಇಲ್ಲಿ ನಾವು 1600 ಅಂದೆ. ಇದು 1600 ಬಂದು ನೀವು ಏನೋ ಫುಲ್ ಡಿಜಿಟಲ್ ಅಡಾಪ್ಷನ್, ನೀವು ರಿಟೇಲ್ ಹೋಲ್ಸೇಲ್ ಟ್ರಾನ್ಸಾಕ್ಷನ್ ಮಾಡೋರಿಗೆ. ಇಲ್ಲಿ ಜಸ್ಟ್ ಡಿಜಿಟಲ್ ನ ನೀವು ವ್ಯಾಪಾರ ಮಾಡೋದು ಯೂಸ್ ಮಾಡಿದ್ರೆ 100 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಅಲ್ಲ, ಪರ್ ಮಂತ್ ಅದು. ಇದು ಓವರ್ ಆಲ್ 1600. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಏನ್ ಕೇಳ್ತಾನೆ, ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ? ಇದು ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ ಮಿನಿಸ್ಟ್ರಿ ಅಡಿಯಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಓಕೆ, ಇದು ಗೊತ್ತಿರಲಿ. ಮತ್ತೆ ಇದರ ಒಂದು ಎಕ್ಸ್ಟೆಂಡೆಡ್ ಡೇಟ್ ಏನು? ಮಾರ್ಚ್ 31 2030. ಇದು ಗೊತ್ತಿರಲಿ. ಮತ್ತೆ ಇದು ಯಾವಾಗ ಬಂತು? 2000 ಇಸ್ವಿಲ್ ಬಂತು. ಅಂಡ್ ಇಲ್ಲಿ ಈಗ 10,000 ಏನ್ ಕೊಡ್ತೀರಾ, ಅದು 15,000 ಮಾಡಿದ್ರು 10,000ದಿಂದ. ಇದು ಫಸ್ಟ್ ಟೈಮ್ ತಗೊಂಡು ನೀವು ಆ ವರ್ಷದಲ್ಲಿ ತೀರಿಸ್ಬಿಟ್ರೆ ಕರೆಕ್ಟ್ ಆಗಿ ಸೆಕೆಂಡ್ ಟೈಮ್ ಕೊಡ್ತಾರೆ. ಎಷ್ಟು? 25,000 ಕೊಡ್ತಾರೆ. ಮೊದ್ಲು 20,000 ಇತ್ತು, ಈಗ 25,000 ಮಾಡಿದ್ದಾರೆ. ಮತ್ತೆ ಇನ್ನೊಂದು 3ನೇ ಸಲನೂ ಕೊಡ್ತಾರೆ, ನಿಮಗೆ 50,000 ತನಕ ಕೊಡ್ತಾರೆ. ಓಕೆ, ಸೊ 15,000 ಫಸ್ಟ್, 25,000 ಈಗ ನ್ಯೂ ಒಂದಿದು, ಆಮೇಲೆ 50,000. ಈ ತರ 3 ಟೈಮ್ ಅಂದ್ರೆ ಕರೆಕ್ಟ್ ಆಗಿ ತೀರ್ಸಿರೋರಿಗೆ ನೆಕ್ಸ್ಟ್ 50,000 ತನಕ ಕೊಡ್ತಾರೆ. ಓಕೆ, ಇದು ಗೊತ್ತಿರಲಿ, ಇದನ್ನ ಎಕ್ಸಾಂಪಲ್ ಕೇಳ್ತಾರೆ. ಫೈನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಹಳೆ ಸ್ಕೀಮು ಸುದ್ದಿಯಲ್ಲಿ ಇದ್ರೆ ಮಾತ್ರ ನಿಮ್ಗೆ ಅದು ಬರುತ್ತೆ. ಈ ಸ್ಕೀಮ್ಸ್ ಬಗ್ಗೆ ನಾನು ಕನ್ನಡದಲ್ಲಿ ಬೇಕೆಲ್ಲ ಮಾಡಿದೀನಿ ಸ್ನೇಹಿತರೆ. ನಮ್ಮ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಸಪರೇಟ್ ಪ್ಲೇ ಲಿಸ್ಟ್ ಅದು ಕೆಲ ಸಿಗುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಆರೋಹಣ ಯೋಜನೆ, ಪ್ರಾಜೆಕ್ಟ್ ಆರೋಹಣ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ? ಸಿಂಪಲ್ ಆಗಿ ಕೇಳ್ತಾನೆ ಅಷ್ಟೇ. ಇದು ಪ್ರಾಜೆಕ್ಟ್ ಆರೋಹಣ್ ವೆರಿ ಇಂಪಾರ್ಟೆಂಟ್. ಇದು ನಮ್ಮ NHAI, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮಾಡಿಗೋಸ್ಕರ ಇರ್ತಕ್ಕಂಥ ಯೋಜನೆ. ಅದು ಲಾಂಚ್ ಮಾಡಿರೋ ಯೋಜನೆ. ಏನಕ್ಕೆ ಲಾಂಚ್ ಮಾಡಿದ್ರು? ಟೋಲ್ ಪ್ಲಾಜಾದಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮಕ್ಕಳಿಗೆ, ಅಂದ್ರೆ ಬಡವರ ಮಕ್ಕಳಿಗೋಸ್ಕರ ಇರ್ತಕ್ಕಂಥದ್ದು, ಅಂದ್ರೆ ಅವರ ಒಂದು ಎಜುಕೇಶನ್ಗೋಸ್ಕರ ಇರ್ತಕ್ಕಂಥ ಒಂದು ಯೋಜನೆ ಇದು. ಓಕೆ, ಇದು ಎಜುಕೇಶನ್ಸ್ ಆಫ್ ಚಿಲ್ಡ್ರನ್ಸ್ ಆಫ್ ಟೋಲ್ ಪ್ಲಾಜಾ ಎಂಪ್ಲಾಯಿ. ಅಂದ್ರೆ ಅದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್, ಬಿಲೋ ಪವರ್ಟಿ ಲೈನ್, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟಿ ಕಮ್ಯುನಿಟಿ ಅವರು ಇರ್ತಕ್ಕಂಥ ಮಕ್ಕಳಿಗೆ ಎಜುಕೇಶನ್ಗೋಸ್ಕರ ಇರ್ತಕ್ಕಂಥದ್ದು. ಅಂದ್ರೆ ಸೋಶಿಯೋ ಎಕಾನಮಿ ಡಿವೈಡ್ ಆಗಬಾರ್ದು, ಎಂಥವ್ರು ಕೂಡ ಒಳ್ಳೆ ಎಜುಕೇಶನ್ ತಗೋಬೇಕು ಅಂತ. ಓಕೆ, ಇದನ್ನ 2025-26 ಒಂದು ವರ್ಷಕ್ಕೋಸ್ಕರ ಫಸ್ಟ್ ಲಾಂಚ್ ಮಾಡಿದ್ದಾರೆ. ಇದಕ್ಕೆ 1 ಕೋಟಿ ಫಂಡ್ ಕೂಡ ಎತ್ತಿರ್ತಾ ಇದ್ದಾರೆ. ಏನು SMEC ಟ್ರಸ್ಟ್ ಅಂತ, ಭಾರತ್ ಕೇರ್ಸ್ ಅಂತ ಒಂದು ಸಪರೇಟ್ ಫಂಡ್ ಇದೆಯಲ್ಲ, ಅಲ್ಲಿಂದ ಕೊಡ್ತಾರೆ ದುಡ್ಡು. ಅಂಡ್ ಇಲ್ಲಿ 500 ಸ್ಟೂಡೆಂಟ್ಸ್ ಗಳನ್ನ ತಗೋತಾರೆ ಸರ್. ಕ್ಲಾಸ್ 11 ಟು ದ ಫೈನಲ್ ಇಯರ್ ಗ್ರಾಜುಯೇಷನ್. ಓಕೆ, ಅಂದ್ರೆ PUC ಅಂತ ನಾವು ಇಲ್ಲಿ ಏನ್ ಕರಿತೀವಿ 11, ಅಲ್ಲಿಂದ ಗ್ರಾಜುಯೇಷನ್ ಮುಗಿಯೋ ತನಕ, ಫೈನಲ್ ಇಯರ್ ತನಕ 500 ಜನ ಸ್ಟೂಡೆಂಟ್ಸ್ ಗಳನ್ನ ಮಾಡ್ಕೊಂಡು ಅವ್ರಿಗೆ ಆನ್ಯುವಲ್ ಸ್ಕಾಲರ್ಶಿಪ್ 12,000 ತನಕ ಕೊಡ್ತಾರೆ ಒಂದು ವರ್ಷಕ್ಕೆ, 2025-26ಕ್ಕೆ ಈ ಒಂದು ಪ್ರಾಜೆಕ್ಟ್ ಆರೋಹಣ ಅಡಿಯಲ್ಲಿ. ಮತ್ತೆ ಅದಲ್ಲದೆ ಇನ್ನೂ ಹೈಯರ್ ಸ್ಟಡಿ ಮಾಡಿಸೋರಿಗೆ, ಪೋಸ್ಟ್ ಗ್ರಾಜುಯೇಟ್ ಹೈಯರ್ ಸ್ಟಡಿ ಮಾಡೋರಿಗೆ 50 ಜನ ಬ್ರೈಟ್ ಸ್ಟೂಡೆಂಟ್ಸ್ಗೆ 50,000 ಒಂದು ವರ್ಷಕ್ಕೆ ಅದು ಕೂಡ ದುಡ್ಡನ್ನ ಇದು ಕೊಡ್ತಾ ಇದ್ದಾರೆ. ಓಕೆ, ಸೊ ಇದು ಕೂಡ ನೋಡ್ಕೊಳ್ಳಿ. ವಾಟ್ ಈಸ್ ನಿಮ್ಗೆ ಎಕ್ಸಾಮ್ ಸಿಂಪಲ್ ಆಗಿ ಕೇಳ್ತೀನಿ ಸರ್. ಪ್ರಾಜೆಕ್ಟ್ ಆರೋಹಣ್ ಇತ್ತೀಚೆ ಸುದ್ದಿಯಲ್ಲಿತ್ತು. ಇದು ಯಾವ್ದು, ಯಾರಿಗೋಸ್ಕರ ಇರೋದು? ಓಕೆ, ಯಾರಿಗೋಸ್ಕರ ಸರ್? ಟೋಲ್ ಪ್ಲಾಜಾ ವರ್ಕರ್ಸ್ ಚಿಲ್ಡ್ರನ್ಗೋಸ್ಕರ ಇರೋದು. ಮತ್ತೆ ಯಾರು ಲಾಂಚ್ ಮಾಡಿದ್ದು? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇಷ್ಟೇ, ಸಿಂಪಲ್. ಅರ್ಥ ಆಯ್ತಲ್ಲ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಬಯೋ E3 ಚಾಲೆಂಜ್ ಫಾರ್ ಯೂತ್, ವೆರಿ ಇಂಪಾರ್ಟೆಂಟ್. ಇದೊಂದು ಇನಿಷಿಯೇಟಿವ್, 1 ವರ್ಷ ಆಲ್ರೆಡಿ ಇದು ಕಂಪ್ಲೀಟ್ ಆಗಿದೆ. ಹಾಗಾಗಿ ಬಯೋ E3 ಪಾಲಿಸಿ ತಂದು 1 ವರ್ಷ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಚಾಲೆಂಜ್ ಫಾರ್ ಯೂತ್ ಅಂತ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿದ್ದಾರೆ. ಏನಿದು? ಬನ್ನಿ ಫಸ್ಟ್ ಬಯೋ E3 ಅಂದ್ರೆ ಅದನ್ನು ತಿಳ್ಕೊಬೇಕಲ್ಲ. ನೋಡೋಣ, ಆಪ್ಷನ್ಸ್ ಓದ್ಬೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ.
ಆರೋಗ್ಯ ಕೃಷಿ ಪರಿಸರ ಉದ್ಯಮದಲ್ಲಿ ಸವಾಲುಗಳನ್ನು ಎದುರಿಸಲು ಜೈವಿಕ ಪರಿಹಾರಗಳನ್ನು ವಿನ್ಯಾಸಗೊಳಿಸಲು ತಳಮಟ್ಟದ ನಾವೀನ್ಯಕಾರರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಈ ಕಾರ್ಯಕ್ರಮ ಹೊಂದಿದೆ. ಓಕೆ, ಇದನ್ನು ಜೈವಿಕ ತಂತ್ರಜ್ಞಾನ ಇಲಾಖೆ ಅಂಡ್ DBT ಅಂತ ಏನ್ ಕರಿತೀವಿ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಕಾರ್ಯಗತಗೊಳಿಸುತ್ತಿದೆ. ಎಸ್, ಕರೆಕ್ಟು, ಇದು ಕರೆಕ್ಟು. ಈ ಉಪಕ್ರಮ ವಿಜೇತ ಅಭ್ಯರ್ಥಿಗಳೇ ಅವರ ಆಲೋಚನೆಗಳನ್ನು ವಾಸ್ತವಕ್ಕೆ ಪರಿವರ್ತಿಸುವ ಹಣವನ್ನು ಒದಗಿಸುತ್ತದೆ. ಇದು ಕರೆಕ್ಟು. 3 ಆಪ್ಷನ್ಸ್ ಕೂಡ ಕರೆಕ್ಟು. ಸರ್ ಹೇಳ್ತೀನಿ ಇದೇನು ಅಂತ. ಬಯೋ E3 ಚಾಲೆಂಜ್ 1 ವರ್ಷ ಆಗಿರೋದ್ರಿಂದ E3 ಚಾಲೆಂಜ್ ಫಾರ್ ಯೂತ್ ಅಂತ ಹೇಳಿ ಲಾಂಚ್ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಬಯೋ E3 ಅಂದ್ರೆ ನೋಡ್ಕೊಳ್ಳೋಣ. ಬಯೋ ಅಂತಂದ್ರೆ ಬಯೋಟೆಕ್ನಾಲಜಿ, E3 ಅಂದ್ರೆ E1 E2 E3 ಅಂತ ಅಂದ್ರೆ ಎಕಾನಮಿ, ಎನ್ವೈರನ್ಮೆಂಟ್, ಎಂಪ್ಲಾಯ್ಮೆಂಟ್. ಅಂದ್ರೆ ಬಯೋಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಕಾನಮಿ ಅಂದ್ರೆ ಬಯೋ ಎಕಾನಮಿನ ನಾವು ಡೆವಲಪ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಬೇಕು. ಓಕೆ, ಉದ್ಯೋಗಗಳನ್ನು ಜನರೇಷನ್ ಮಾಡಬೇಕು. ಮತ್ತೆ ಎನ್ವೈರನ್ಮೆಂಟ್ ಕೂಡ ಪ್ರೊಟೆಕ್ಷನ್ ಆಗಬೇಕು. ಇದೆಲ್ಲನೂ ಇರ್ತಕ್ಕಂಥ ಬಯೋ E3 ಪಾಲಿಸಿ. ಓಕೆ, 1 ವರ್ಷ ಆಗಿರೋದ್ರಿಂದ ಇದು ಲಾಂಚ್ ಮಾಡಿದ್ದಾರೆ. ಇಲ್ಲಿ ಏನಂತಂದ್ರೆ ಒಂದಷ್ಟು ಜನ ಇನ್ವೈಟ್ ಮಾಡ್ತಾರೆ. ಅಂದ್ರೆ ಇದಕ್ಕೆ ರಿಸರ್ಚ್ ಮಾಡ್ತಾ ಇರೋರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ರಿಸರ್ಚ್ಗಳಾಗಿರ್ಬೋದು, ಕ್ಲಾಸ್ 6ರಿಂದ 12 ತನಕ ಓದ್ತಕ್ಕಂಥ ಸ್ಟೂಡೆಂಟ್ಸ್, ಫ್ಯಾಕಲ್ಟಿ, ಸ್ಟಾರ್ಟ್ಅಪ್ಸ್ಗಳಿದ್ರೆ, ಇಂಡಿಯನ್ ನ್ಯಾಷನಲ್ಸ್ ಬೇರೆ ಇಂಡಿವಿಜುವಲ್ ಆಗಿದ್ರೆ ಅವ್ರನ್ನ ಕರೆದು ಅವ್ರ ಹತ್ರ ಏನೋ ಸೊಲ್ಯೂಷನ್ಸ್ ಇದೆ ಯಾವ್ದಕ್ಕೆ ಸಂಬಂಧಪಟ್ಟಂತೆ, ಈ ಬಯೋಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೆಲ್ತ್ಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ, ಎನ್ವೈರನ್ಮೆಂಟ್, ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇದ್ರೆ ಅಂಥವ್ರುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಇರೋ ರಿಸರ್ಚ್ಗಳನ್ನ ಕೊಟ್ಟಾಗ ಅದಕ್ಕೆ ಯಾವ್ದು ಚೆನ್ನಾಗಿದೆ, ಯಾವ್ದು ಇನೋವೇಟಿವ್ ಆಗಿದೆ, ಇದರಿಂದ ಉಪಯೋಗ ಆಗ್ತಕ್ಕಂಥದ್ದನ್ನ ಭಾರತ ಸರ್ಕಾರ ಇಂಪ್ಲಿಮೆಂಟು ಮಾಡ್ಬೋದು ಒಂದ್ ಕಡೆ. ಇನ್ನೊಂದ್ ಕಡೆ ಇಂಥವ್ರಿಗೆ ಕರೆಯೋದ್ರಿಂದ ಇವರಿಗೆ ಒಂದಷ್ಟು ಅವಾರ್ಡ್ಗೂ ಕೂಡ ಕೊಡಬಹುದು. ಇದರಲ್ಲಿ 10 ವಿನ್ನಿಂಗ್ಸ್ ಅವಾರ್ಡ್ಸ್ ಗಳನ್ನ ಕೊಡ್ತಾರೆ. 1 ಲಕ್ಷ ರೂಪಾಯಿ ಮತ್ತೆ ಒಂದು ಮೊಮೆಂಟೋಗಳನ್ನ ಕೊಡ್ತಕ್ಕಂಥದ್ದು. ಮತ್ತೆ 100 ಸೆಲೆಕ್ಟೆಡ್ ಅವಾರ್ಡಿಸ್ಗೆ 25 ಲಕ್ಷ ಫಂಡಿಂಗ್ ಕೂಡ ಕೊಡ್ತಾರೆ. ಅಂದ್ರೆ ಈ ಸ್ಟಾರ್ಟ್ಅಪ್ ಮಾಡೋರಿಗೆ, ಯಾರು ಇದನ್ನ ಮಾಡೋರಿಗೆ ಅಂತವ್ರಿಗೆ 25 ಲಕ್ಷ ಫಂಡಿಂಗ್ ಕೂಡ ಕೊಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಇದರಿಂದ ನಮಗೆ ಬಯೋಟೆಕ್ನಾಲಜಿ ಬೇಸ್ಡ್ ಎಕಾನಮಿ, ಎನ್ವೈರನ್ಮೆಂಟ್, ಎಂಪ್ಲಾಯ್ಮೆಂಟ್ ನಾವು ಜನರೇಷನ್ ಮಾಡಬಹುದು. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಇಟ್ ಈಸ್ ಎ ಆರೋಗ್ಯ ಕೃಷಿ ಪರಿಸರ ಉದ್ಯಮಗಳಲ್ಲಿ ಜೈವಿಕ ಪರಿಸರದಿಂದ ನಾವು ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ಫೈನ್. ಹಾಗಾಗಿ ಇದರಲ್ಲಿ ಏನೇನು ಥೀಮ್ ಇಟ್ಕೊ 6 ಸೆಕ್ಟರ್ಸ್ ಗಳನ್ನ ಗುರುತು ಮಾಡಿದ್ದಾರೆ. ಬಯೋ ಟೆಕ್ನಾಲಜಿ ಬೇಸ್ಡ್ ಕೆಮಿಕಲ್ ಎನ್ಸೈಮ್ಸ್ ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಬಯೋ ಫಂಕ್ಷನಲಿ ಫುಡ್ ಅಂಡ್ ಸ್ಮಾರ್ಟ್ ಪ್ರೋಟೀನ್ ಗಳನ್ನ ತಯಾರು ಮಾಡ್ತಕ್ಕಂಥದ್ದಾಗಿರ್ಬೋದು, ಬಯೋ ಥೆರಾಪ್ಯೂಟಿಕ್ಸ್ ಅಂತ ಕರಿತೀವಿ, ಕ್ಲೈಮೇಟ್ ರೆಸಿಲೆಂಟ್ ಅಗ್ರಿಕಲ್ಚರ್, ಕಾರ್ಬನ್ ಕ್ಯಾಪ್ಚರ್ ಆಗಿರ್ಬೋದು, ಮತ್ತೆ ಸ್ಪೇಸ್ ರಿಸರ್ಚ್, ಮೆರೈನ್ ಸಂಬಂಧಪಟ್ಟಂತೆ. ಸೊ ಇವೆಲ್ಲ ಕೂಡ ಇರ್ತಕ್ಕಂಥದ್ದು. ನೋಡಿ, ಇಂಡಿಯಾ 10 ಬಿಲಿಯನ್ ಇತ್ತು ಬಯೋಟೆಕ್ನಾಲಜಿ ಗ್ರೋತ್, ಬಯೋ ಎಕಾನಮಿ 2014ರಲ್ಲಿ. ಈಗ ಅದನ್ನ 24ರಲ್ಲಿ 165.7 ಬಿಲಿಯನ್ ಆಗಿದೆ. ಇದನ್ನ 300 ಬಿಲಿಯನ್ 2030 ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಇಂಡಿಯಾ ಆಲ್ರೆಡಿ ಮೊಹಾಲಿಲಿ ಇಂಡಿಯಾಸ್ ಫಸ್ಟ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ನ ತೆಗೆದಿದೆ. ಹಂಗೆ ಬಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ಗಳನ್ನ ತೆಗಿತಾ ಇದೆ. ಬಯೋ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ಗಳು, ಬಯೋ ಫೌಂಡರೀಸ್ ಅಕ್ರಾಸ್ ದ ಕಂಟ್ರಿ ತೆಗಿತಾ ಇದೆ. ಜೀನ್ ಥೆರಪಿ ಆಗಿರ್ಬೋದು, ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಆಗಿರ್ಬೋದು, ಈ ತರ ಇನ್ನು 2000ಕ್ಕಿಂತ ಹೆಚ್ಚು ಪ್ರಪೋಸಲ್ಸ್ ಇದೆ ಈ ಒಂದು 6 ಕ್ಯಾಟಗರಿ ಅಡಿಯಲ್ಲಿ. ಸೊ ಅದನ್ನ ಮಾಡಬೇಕು ಅಂತಿದೆ. ಹಾಗಾಗಿ ಇದೊಂದು ಯೂತ್ ಚಾಲೆಂಜ್ ಅಂತೇಳಿ 1 ವರ್ಷ ಆಗಿದೆ ಈ ಬಯೋ ಪಾಲಿಸಿ ತಂದು, ಹಾಗಾಗಿ ಇದನ್ನ ಮಾಡಿದ್ದಾರೆ ಅಷ್ಟೇ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ. ವಾಟ್ ಈಸ್ ಬಯೋ 3 ಪಾಲಿಸಿ ಅನ್ನೋದು ತಿಳ್ಕೋಬೇಕು. ಇಟ್ ಈಸ್ ಅ ಬಯೋಟೆಕ್ನಾಲಜಿ ಬೇಸ್ಡ್ ಎಕಾನಮಿ, ಅಂದ್ರೆ ಎನ್ವೈರನ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ಗೋಸ್ಕರ ಇರ್ತಕ್ಕಂಥದ್ದು. ಓಕೆ ಫೈನ್ ಸರ್, ಒಂದಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಎನ್ವೈರನ್ಮೆಂಟು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ರಿಲೇಟೆಡ್, ಎಕನಾಮಿ ರಿಲೇಟೆಡ್. ಸೊ ಎಲ್ಲ ತರ ಕ್ವಶನ್ಸ್ಗಳನ್ನು ತಗೊಂಡು ನಾನು ನಿಮಗೆ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದನ್ನ ನಾವು 90% ಎಬೋ 99% ಬರ್ತಕ್ಕಂಥ ಕ್ವಶನ್ ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ಈ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಮಂತ್ಲಿ ಕರೆಂಟ್ ಅಫೇರ್ ಸಪ್ರೇಟ್ ಪ್ಲೇಸ್ ನೋಡ್ಕೋಬಹುದು. ಲಿಸ್ಟ್ ಆಗಿರೋ ವಿಡಿಯೋ ಲೈಕ್ ಕೊಡಿ, ವಿಡಿಯೋಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಅಂಡ್ PDF ಎನಿವೇಸ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಪ್ಲೇಲಿಸ್ಟ್ ಲಿಂಕ್ ನಿಮ್ಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಪ್ರೀವಿಯಸ್ ಮಂತ್ಸ್ ಮತ್ತೆ ವೀಕ್ಸ್ ಸಪರೇಟ್ ಪ್ಲೇಲಿಸ್ಟ್ ಅಲ್ಲಿ ತಾವು ವಿಡಿಯೋಗಳನ್ನ ನೋಡಬಹುದು. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.